ನನ್ನ ತಂದೆಗೆ 4 ಜನ ಮಕ್ಕಳು. ಅದರಲ್ಲಿ 3 ಜನ ಗಂಡು ಮಕ್ಕಳಾದ್ರೆ ನಾನೊಬ್ಬಳೇ ಆ ಮನೆಗೆ ಹೆಣ್ಣು ಮಗಳಾಗಿದ್ದೆ. ನನ್ನ ತಂದೆ ನಮಗೆ ಬೇಕಾದಷ್ಟು ಆಸ್ತಿಯನ್ನ ಬಿಟ್ಟು ಹೋಗಿದ್ರು. ದೊಡ್ಡದಾದ ಮನೆ, ಬೇಕಾದಷ್ಟು ದುಡ್ಡು, ಒಡವೆ, ಜಮೀನು ಅಂತ ಹೇಳಿ ಜೀವನ ಪೂರ್ತಿ ಕುಂತು ತಿನ್ನುವಷ್ಟು ಆಸ್ತಿಯನ್ನ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಇರುವ ನಮಗೆ ಅಪ್ಪನನ್ನ ಕಳೆದುಕೊಂಡು ನಾವೆಲ್ಲ ಒಂಟಿಯಾಗಿ ಹೋಗಿದ್ರಿ. ಅಮ್ಮ ವಿಧವೆಯಾಗಿ ಅದೇ ಯೋಚನೆಯಲ್ಲಿ ಹಗಲು ರಾತ್ರಿ ದುಃಖದಿಂದ ದಿಗ್ಭ್ರಮೆಗೊಂಡಿದ್ಲು. ಆದರೆ ಅಮ್ಮ ತಮ್ಮ ಕಣ್ಣಿನ ಮುಂದೆ ಗಂಡು ಮಕ್ಕಳನ್ನ ನೋಡಿ ತಕ್ಕ ಮಟ್ಟಿಗೆ ಸಮಾಧಾನವಾಗ್ತಿದ್ಲು. ನನ್ನ ಅಣ್ಣಂದಿರು ಕೂಡ ಅಮ್ಮನ ಜೊತೆ ತುಂಬಾ ಚೆನ್ನಾಗಿರ್ತಿದ್ರು. ಅಮ್ಮನ ಸೊಸೆಯಂದಿರ ಬಗ್ಗೆ ಹೇಳುವುದಾದ್ರೆ ಅಮ್ಮ ಒಂದು ರೀತಿ ತುಂಬಾ ಅದೃಷ್ಟವಂತರು ಅಂತ ಅನಿಸ್ತಿತ್ತು. ಅಮ್ಮನನ್ನ ಅತ್ತಿಗೆಯರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಬೆಳಗ್ಗೆ ಹೊತ್ತು ಅಮ್ಮ ಎದ್ದಿದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಸೇವೆನ ಮಾಡ್ತಿದ್ರು. ಒಬ್ರು ಟೀ ತಂದು ಕೊಟ್ರೆ ಒಬ್ರು ಬ್ರೇಕ್ಫಾಸ್ಟ್ ತಂದು ಕೊಡ್ತಿದ್ರು. ಅಮ್ಮನ ಬಟ್ಟೆ ಐರನ್ ಮಾಡಿ ಕೊಡೋದ್ರಿಂದ ಹಿಡಿದು ಅಮ್ಮನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ತಿದ್ರು. ಆ ಇಡೀ ಮನೆ ಅಮ್ಮನ ಹಿಡಿತದಲ್ಲಿತ್ತು. ಪ್ರತಿಯೊಬ್ರು ಅವರು ಹೇಳಿದ ಹಾಗೆ ಕೇಳ್ತಿದ್ರು. ಇನ್ನು ದೊಡ್ಡ ಮಗನ ಬಗ್ಗೆ ಹೇಳುವುದಾದ್ರೆ ಅವನು ಅಷ್ಟೇನು ಓದಿರ್ಲಿಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅಷ್ಟು ಇಷ್ಟು ದುಡಿಮೆಯನ್ನ ಮಾಡುತ್ತಿದ್ದ. ಇನ್ನೊಬ್ಬ ಮಗ ಇಂಜಿನಿಯರ್ ಆಗಿ ಒಳ್ಳೆ ಕೆಲಸದಲ್ಲಿದ್ದ. ಅವರಿಗಿದ್ದ ಚಿಕ್ಕ ಮಗ ಡಿಗ್ರಿ ಮುಗಿಸಿ ಚಿಕ್ಕದಾದ ಒಂದು ಸ್ವಂತ ಬಿಸ್ನೆಸ್ ಅನ್ನ ಮಾಡುತ್ತಿದ್ದ. ತುಂಬು ಕುಟುಂಬದಲ್ಲಿದ್ದ ಗಂಡು ಮಕ್ಕಳು ತಂದೆ ತಾಯಿ ಅಂದ್ರೆ ಅಷ್ಟೇ ಮರ್ಯಾದೆ ಕೊಡ್ತಿದ್ರು. ತಂದೆ ತಾಯಿಗೆ ಯಾವತ್ತೂ ಮುಂದೆ ನಿಂತು ಎದುರು ಮಾತಾಡೋದವರಲ್ಲ. ಮನೆಗೆ ಅತ್ತೆ ಯಜಮಾನಿಯಾಗಿದ್ರು. ಮನೆಯ ಬೀಗ ದೊಡ್ಡ ಸೊಸೆಯ ಹತ್ರನೇ ಇರ್ತಿತ್ತು. ಆದ್ರೂ ಮನೆಯಲ್ಲಿ ಏನೇ ಕೆಲಸ ಕಾರ್ಯವಾದ್ರೂ ಅತ್ತೆ ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತಿತ್ತು. ಅವರ ಅಪ್ಪಣೆ ಇಲ್ಲದೆ ಮನೆಯಲ್ಲಿ ಮಕ್ಕಳು ಕೂಡ ಯಾವ ವಸ್ತುವನ್ನು ಕೂಡ ಮುಟ್ಟುತ್ತಿರ್ಲಿಲ್ಲ. ಅಂದು ಅಪ್ಪನ ತಿಥಿ ಮಾಡುವುದಕ್ಕಂತ ಹೇಳಿ ಮನೆಯಲ್ಲಿ ಸಿದ್ಧತೆಗಳು ನಡೆಯುವುದಕ್ಕೆ ಶುರುವಾಯಿತು. ತಿಥಿಗಂತ ಹೇಳಿ ಅಮ್ಮ ಹೇಳಿದ ಹಾಗೆ ಕೆಲವು ವಸ್ತುಗಳು ಮನೆಗೆ ಬಂದಿರಲಿಲ್ಲ. 45 ವರ್ಷಗಳಿಂದ ಮನೆಯ ಪ್ರತಿಯೊಂದು ವಿಷಯದಲ್ಲೂ ಯಾರೊಬ್ಬರೂ ಮಧ್ಯ ಬರ್ತಿರ್ಲಿಲ್ಲ. ಅಪ್ಪ ಇರುವಾಗಲೂ ಅಷ್ಟೇ ಅಮ್ಮನ ವಿರುದ್ಧವಾಗಿ ಯಾವತ್ತೂ ಹೋಗುತ್ತಿರ್ಲಿಲ್ಲ. ಹೀಗಿದ್ದಾಗ ಇಷ್ಟು ವರ್ಷಗಳಿಂದ ಎಲ್ಲವನ್ನೂ ಪಾಲಿಸುತ್ತಿದ್ದ ಮನೆಯವರು ಇಂದು ಅಮ್ಮನ ಕೆಲವು ಆದೇಶಗಳನ್ನ ನಿರ್ಲಕ್ಷಿಸಿ ಕಡೆಗಣಿಸ್ತಾರೆ. ಇಷ್ಟು ವರ್ಷಗಳಿಂದ ಹೀಗೆಲ್ಲ ಆಗುತ್ತಿರ್ಲಿಲ್ಲ. ಆದರೆ ಈಗ ಈ ರೀತಿಯಾಗಿದ್ದನ್ನ ನೋಡಿ ಅದನ್ನೆಲ್ಲ ಅವರ ಕೈಯಲ್ಲಿ ಸ್ವೀಕಾರ ಮಾಡೋದಕ್ಕಾಗುತ್ತಿರ್ಲಿಲ್ಲ. ಆದರೂ ಆ ಸಮಯಕ್ಕೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸ್ವಲ್ಪ ಶಾಂತವಾಗಿರ್ತಾರೆ. ಆದರೆ ತುಪ್ಪ ಕಡಿಮೆ ಇರುವುದನ್ನ ನೋಡಿ ನಾನು 5 ಡಬ್ಬಿಗಳನ್ನ ತರಿಸೋದಕ್ಕೆ ಹೇಳಿದ್ದೆ. ಇದೇನಿದು 3 ಡಬ್ಬಿಗಳಿದೆ? ಇಂತಹ ಸಮಯದಲ್ಲಿ ಯಾರಿಗಿಂತ ದುರ್ಬುದ್ಧಿ ಬಂತು? ನಾನು ಹೇಳಿರೋ ಒಂದು ವಸ್ತು ಕೂಡ ಕರೆಕ್ಟಾಗಿ ಬಂದಿಲ್ಲ ಎಂದು ಕೋಪದಿಂದ ಹೇಳಿದ್ದನ್ನ ಕೇಳಿ ಮಗ ಹೇಳ್ತಾನೆ, ನಾವೇ ಇಷ್ಟೇ ಬೇಕು ಅಂತ ತರಿಸಿದ್ದು. ನಮಗೂ ದುಡ್ಡಿನ ಲೆಕ್ಕಾಚಾರ ಗೊತ್ತಾಗ್ಬೇಕಲ್ವಾ? ಅಷ್ಟರಲ್ಲಿ ತಾಯಿ ಹೇಳ್ತಾರೆ, ಹಾಗಾದ್ರೆ ನಾನು ನಿಮ್ಮನ್ನ ಕೇಳಿ ಇದನ್ನೆಲ್ಲ ಮಾಡ್ಬೇಕಾ ಎಂದು. ಮಗ ಹೇಳಿದ ಮಾತನ್ನ ಕೇಳಿ ಒಂದು ಕ್ಷಣಕ್ಕೆ ದಿಗ್ಭ್ರಮೆಗೊಂಡು ಮಗನನ್ನ ದಿಟ್ಟಿಸಿ ಕೋಪದಿಂದ ನೋಡ್ತಾರೆ. ಯಾಕೆ ಈ ರೀತಿ ಹೇಳಿದ ಅನ್ನೋದು ಅವರಿಗೆ ತೋಚದ ಹಾಗಾಗುತ್ತೆ. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕೆಲಸದಲ್ಲೂ ಇವರಿಗೂ ಲೆಕ್ಕಾಚಾರ ಗೊತ್ತಾಗ್ಬೇಕು ಅಂತಂದ್ರೆ ಏನರ್ಥ? ನನ್ನ ಸ್ವಂತ ಮನೆಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಹಕ್ಕು ನನಗಿಲ್ವಾ? ಈ ರೀತಿ ನನ್ನ ಸ್ವಂತ ಮಕ್ಕಳು ಈ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲು ಏನ್ ಹಾಕಿದೆ? ಇಷ್ಟು ವರ್ಷಗಳಿಂದ ಇಲ್ಲದೆ ಇರೋ ಈ ಮಾತುಗಳು ಈಗ ಏನಕ್ಕೆ ಬರ್ತಿದೆ ಎಂದು ಹೇಳಿ ಕೋಪದಿಂದ ತನ್ನ ಮಗನ ಬಳಿ ದುರಹಂಕಾರದಿಂದ ಮಾತಾಡ್ಬೇಡ. ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇಷ್ಟು ವರ್ಷಗಳಿಂದ ನಾನೇ ನಿರ್ಧಾರ ಮಾಡ್ತಿರೋದು. ಅಷ್ಟೆಲ್ಲ ಜವಾಬ್ದಾರಿ ನನಗೆ ಇನ್ನೂ ಕೊಟ್ಟಿಲ್ಲ. ನನಗೇನು ಸರಿ ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ. ಆ ಅಧಿಕಾರ ನನಗಿದೆ. ನೋಡು, ಹೋಗಿ ಇಲ್ಲಿಗೆ ಬೇಕಾಗಿರುವಷ್ಟು ತುಪ್ಪದ ಡಬ್ಬಗಳನ್ನ ತೆಗೆದುಕೊಂಡು ಬಾ ಎಂದು ಹೇಳಿ ಅವರು ರೂಮ್ಗೆ ಹೊರಟೋಗ್ತಾರೆ. ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ ತಾಯಿಯ ಮಾತನ್ನು ಪಾಲಿಸಬೇಕು ಅನ್ನೋದು ಮಗನಿಗೆ ಸರಿ ಅನಿಸೋದಿಲ್ಲ. ತಾಯಿ ಹೇಳಿದ 5-10 ನಿಮಿಷದ ನಂತರ ಅವನು ಮತ್ತೆ ತುಪ್ಪದ ಡಬ್ಬಿಗಳಿಗೆ ಆರ್ಡರ್ ಮಾಡ್ತಾನೆ. ಆದರೆ ದಿನಗಳು ಕಳೆದ ಹಾಗೆ ಮನೆಯಲ್ಲಿ ನಡೆಯುತ್ತಿರುವ ಪರಿವರ್ತನೆ ಅವರಿಗೆ ಅರ್ಥವಾಗುತ್ತೆ. ಇಷ್ಟು ವರ್ಷಗಳಿಂದ ನನಗಿದ್ದ ಆ ಸ್ಥಾನ ಈಗ ಕಳೆದು ಹೋಗ್ತಿದೆ ಅನ್ನೋದು ಅವರಿಗೆ ಅರ್ಥವಾಗ್ತಾ ಬರುತ್ತೆ. ಬರ್ತಾ ಬರ್ತಾ ಅವರ ದೊಡ್ಡ ಸೊಸೆಯ ನಡವಳಿಕೆ ಕೂಡ ಬದಲಾಗಿ ಹೋಗುತ್ತೆ.
ಏನೇ ಕೆಲಸ ಮಾಡಿದರೂ ಅತ್ತೆಯ ಬಳಿ ಕೇಳುತ್ತಿದ್ದ ಆಕೆ ಮನೆಯಲ್ಲಿ ಅತ್ತೆ ಇದ್ದಾರೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಎಲ್ಲವನ್ನ ಅವಳೇ ನಿರ್ಧಾರ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಂದು ಇದ್ದಕ್ಕಿದ್ದ ಹಾಗೆ ಅವಳ ಅತ್ತೆಯ ಬೀರುವನ್ನ ತೆಗೆಯುತ್ತಿರುವ ಸದ್ದು ಹಾಲ್ನಲ್ಲೇ ಕುಳಿತಿರುವ ಅವಳ ಅತ್ತೆಯ ಕಿವಿಗೆ ಬಿದ್ದ ತಕ್ಷಣ, ಅರೆ, ಯಾರಿದು? ನನ್ನ ಅನುಮತಿ ಇಲ್ಲದೆ ನನ್ನ ಬೀರುವನ್ನ ತೆಗಿತಾ ಇರೋದು? ಮನೆಯ ಬೀಗದ ಕೈ ನನ್ನ ಸೊಸೆ ಕೈ ಕೊಟ್ಟಿದ್ದೀನಿ, ಹಾಗಂತ ಹೇಳಿ ನನ್ನ ವಸ್ತುಗಳನ್ನ ಮುಟ್ಟುವಷ್ಟು ಅಧಿಕಾರ ನಾನು ಅವಳಿಗೆ ಕೊಟ್ಟಿಲ್ಲ. ನಾನಿದ್ದೀನಿ ಅನ್ನೋದನ್ನು ಕೂಡ ಮರೆತು ಯಾವ ರೀತಿ ನನ್ನನ್ನು ಕೇರ್ಲೆಸ್ ಮಾಡಿ ನನ್ನ ಬೀರುಗೆ ಕೈ ಹಾಕ್ತಿದ್ದಾಳೆ ಅನ್ನುವುದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ. ತಕ್ಷಣವೇ ಅವರು ಅಲ್ಲಿಂದ ಎದ್ದು ಅವರ ರೂಮಿಗೆ ಹೋಗಿ ಸೊಸೆಯ ಬಳಿ ಕಠಿಣವಾಗಿ, ಯಾಕಮ್ಮ ಬೀರುನ ತೆಗಿತಿದ್ಯಾ? ಅದರ ಅವಶ್ಯಕತೆ ಏನಿದೆ ಎಂದಾಗ ಸೊಸೆ ಹಿಂಜರಿಯುತ್ತಾ ತನ್ನ ಅತ್ತೆಯ ಬಳಿ ಹೇಳ್ತಾಳೆ, ಅತ್ತೆ, ಮನೆಗೆ ಬೇಕಾಗಿರುವ ಕೆಲವು ವಸ್ತುಗಳನ್ನ ತರಿಸಿದ್ದೇನೆ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಎಂದಾಗ ಅವಳ ಅತ್ತೆ ಹೇಳ್ತಾರೆ, ಮನೆಗೆ ಏನು ಬೇಕು, ಏನೇನು ತರಿಸಿದ್ದೀರಾ, ದುಡ್ಡು ಎಷ್ಟಾಯ್ತು ಅನ್ನೋದನ್ನ ನಾನಿದ್ದೀನಿ, ನನಗೆ ಕೇಳಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ ಎಂದಾಗ ಸೊಸೆ ಹೇಳ್ತಾಳೆ, ಏನ್ ಬೇಕು, ಎಷ್ಟಾಯ್ತು ಅನ್ನೋದನ್ನ ಈಗಾಗಲೇ ಅದನ್ನೆಲ್ಲ ನೋಡಿ ಬುಕ್ ಮಾಡಿದ್ದೇವೆ. ಇದೆಲ್ಲ ಮನೇಲಿರೋ ಗಂಡಸ್ರ ಹತ್ರ ಹೋಗಿ ಕೇಳಿ. ನನಗೆ ದುಡ್ಡು ತಗೊಂಡು ಬರೋದಕ್ಕೆ ಹೇಳಿದಾರೆ, ಅದಕ್ಕೆ ನಾನು ದುಡ್ಡು ತಗೊಂಡು ಬರೋದಕ್ಕೆ ಬಂದೆ. ಆ ಕ್ಷಣಕ್ಕೆ ಅವಳ ಅತ್ತೆ ಸೊಸೆಯ ಈ ಕಹಿಯಾದ ಮಾತುಗಳನ್ನ ಆ ಕ್ಷಣಕ್ಕೆ ಏನು ಹೇಳದೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ. ಯಾಕಂದ್ರೆ ಈ ಸಮಯ ಕೋಪ ಮಾಡಿಕೊಳ್ಳುವಂತಹದ್ದಾಗಿರ್ಲಿಲ್ಲ. ಅವರ ಮನೆಯಲ್ಲಿ ಕೆಲವು ಹತ್ತಿರದ ಸಂಬಂಧಿಕರು ಕೂಡ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಅವರ ಮುಂದೆ ಇದೆಲ್ಲ ಮಾತಾಡೋದ್ರಿಂದ ಮನೆ ಮರ್ಯಾದೆ ಹಾಳಾಗುತ್ತೆ. ಮನೆಗೆ ಬಂದವರೆಲ್ಲ ಗಂಡ ಹೋದ ಮೇಲೆ ಇವರ ಮನೆ ಕೂಡ ಹೊಡೆದು ಹೋಗ್ತಿದೆ ಅಂತ ಹೇಳಿ ಇಲ್ದೇ ಇರೋ ಮಾತುಗಳನ್ನ ಆಡ್ಕೊಳ್ತಾರೆ ಅಂತ ಹೇಳಿ ತನ್ನ ಸೊಸೆಗೆ ಗದರಿಸಿ ಅಲ್ಲಿಂದ ಹೊರಗೆ ಬರ್ತಾರೆ. ಮನೆಯಲ್ಲಿರೋ ಅತಿಥಿಗಳೆಲ್ಲ ಹೋದ್ಮೇಲೆ ಮಾತಾಡ್ತೀನಿ, ಇಷ್ಟೆಲ್ಲ ಅಧಿಕಾರ ಇವರಿಗೆ ಯಾರು ಕೊಟ್ಟಿರೋದು, ಇಷ್ಟು ಧೈರ್ಯ ಇವರಿಗೆ ಯಾವಾಗಿನಿಂದ ಬಂದಿದೆ ಅನ್ನೋದನ್ನ ಎಂದು ಹೇಳಿ ಅವರ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಭಾರವಾದ ಹೃದಯದಿಂದ ತಮ್ಮನ್ನ ತಾವು ಸಮಾಧಾನ ಮಾಡ್ಕೊಳ್ತಾರೆ. ಆದರೂ ಎಲ್ಲೋ ಒಂದು ಕಡೆ ಅವರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆದರೂ ಅವರು ಮನೆಯಲ್ಲಿ ಒಂದು ಕಡೆ ಕುತ್ಕೊಂಡಿದ್ರು ಅವರ ಜ್ಞಾನವೆಲ್ಲ ಮನೆಗೆ ಬಂದವರಿಗೆಲ್ಲ ಸರಿಯಾಗಿ ನೋಡ್ಕೊಳ್ತಿದ್ದಾರೋ ಇಲ್ವೋ ಅನ್ನೋ ಕಡೆನೇ ಇರುತ್ತೆ. ಮನೆಗೆ ಬಂದವರ ಹತ್ರ ಹೆಚ್ಚು ಕಮ್ಮಿ ಇವರೇನಾದ್ರೂ ಮಾತಾಡಿದ್ರೆ ಮನೆ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋದು ಅವರ ಮನಸ್ಸಿನಲ್ಲಿ ಕಾಡ್ತಿತ್ತು. ಮನೆಗೆ ಬಂದವರೆಲ್ಲ ಊಟ ಮಾಡೋದಕ್ಕಂತ ಹೇಳಿ ಕುಳಿತುಕೊಳ್ತಾರೆ. ಆದರೆ ಅವರ ಮನೆಯ ಹೊರಗೆ ಕೇವಲ 50 ಜನ ಕುತ್ಕೊಳ್ಳುವಷ್ಟು ಜಾಗ ಮಾತ್ರ ಇರುತ್ತೆ. ಆದ್ರೆ 50ಕ್ಕಿಂತ ಜಾಸ್ತಿ ಜನ ಮನೆಗೆ ಬಂದಿರ್ತಾರೆ. ಅವರನ್ನೆಲ್ಲ ಒಂದೇ ಸಲ ಊಟಕ್ಕೆ ಕುಳಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ ಅವರು ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಜನರನ್ನ ಕುಳಿಸುವುದ ಅವಶ್ಯಕತೆ ಏನಿತ್ತು? ಅಯ್ಯೋ ದೇವ್ರೆ, ಒಬ್ಬರ ಮೇಲೆ ಒಬ್ರು ಬೀಳ್ತಿದಾರಲ್ಲ, 2 ಸಾಲಲ್ಲಿ ಕೂರ್ಸಿದ್ದಿದ್ರೆ ಏನಾಗ್ತಿತ್ತು? ಇದನ್ನೆಲ್ಲ ಬೇಗ ಮುಗಿಸಿ ಬೇಗ ಮಲಗಬೇಕು ಅನ್ನೋದು ಅವರ ಯೋಚನೆ ಆಗೋಗಿದೆ. ಎಂತ ಮಕ್ಕಳು, ಇಂತಹ ಸಮಯದಲ್ಲೂ ಮನೆಗೆ ಬಂದವರನ್ನ ಸರಿಯಾಗಿ ನೋಡಿಕೊಳ್ಳೋದಕ್ಕೆ ಆಗುತ್ತಿಲ್ಲ. ಒಬ್ಬರ ಮೇಲೆ ಒಬ್ರು ಕುತ್ಕೊಂಡು ಊಟ ಮಾಡುವುದು ಕಷ್ಟ ಆಗ್ತಿದೆ. ಇದೆಲ್ಲವೂ ನಾಚಿಕೆ ಗೇಡಿನ ಸಂಗತಿ ಎನ್ನುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಒಂದು ರೀತಿಯ ಗದ್ದಲ ಶುರುವಾಗುತ್ತೆ. ಸಾಂಬಾರ್ನಲ್ಲಿ ಉಪ್ಪಿಲ್ಲ, ಇದನ್ನ ಹೇಗೆ ತಿನ್ನೋದು? ಯಾರಾದ್ರೂ ಇದ್ದೀರಾ? ಏನಿದು, ಸಾಂಬಾರಲ್ಲೂ ಉಪ್ಪಿಲ್ಲ ಇಲ್ವಲ್ಲ ಎಂದು ಹೇಳಿ ಹೊರಗಡೆ ಊಟಕ್ಕೆ ಕುಳಿತಿರುವವರೆಲ್ಲ ಮಾತನಾಡುವುದನ್ನ ಕೇಳಿದ ಮನೆಯ ದೊಡ್ಡ ಸೊಸೆ ತಕ್ಷಣವೇ ಉಪ್ಪನ್ನ ತರುವುದಕ್ಕೆ ಒಳಗಡೆ ಬರ್ತಾಳೆ. ಇದನ್ನೆಲ್ಲ ನೋಡಿದ ಅವಳ ಅತ್ತೆ ಕೋಪದಿಂದ ಅವರ ತುಟಿಗಳನ್ನ ಕಚ್ಚುತ್ತಾ ಅಷ್ಟು ಜನರ ಮುಂದೆ ಅವರ ಬಾಯಿಯನ್ನ ತೆಗೆಯೋದಕ್ಕಾಗದೆ ಅವರ ಕೋಪವನ್ನ ತೋರಿಸಲಾಗದೆ ಮೌನವಾಗಿ ನಿಂತಿರ್ತಾರೆ. ಮನೆಯ ಒಳಗೆ ಹೋದ ಸೊಸೆ ಉಪ್ಪನ್ನು ತಂದು ಎಲ್ಲರ ಪ್ಲೇಟ್ಗೆ ಹಾಕುವುದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಮತ್ತೊಂದು ಕೂಗು ಕೇಳುತ್ತೆ. 10 ನಿಮಿಷದಿಂದ ನೀರು ಕೇಳ್ತಾ ಇದ್ದೀವಿ, ಯಾರು ನೀರು ಕೊಡ್ತಿಲ್ವಲ್ಲ? ಊಟ ಕೊಟ್ರೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಬೇಕಲ್ವಾ? ಆ ಸಮಯಕ್ಕೆ ಕೆಲವರು ನಲ್ಲಿಯ ನೀರನ್ನು ಕುಡಿತಾರೆ. ನೀರನ್ನು ಅತ್ತೆ ರೇಣುಕಾ ದೇವಿಯವರ ಮನೆಯಲ್ಲಿ ಇಂತಹ ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ಇದನ್ನೆಲ್ಲ ನೋಡಿದ ಅವರ ಕೋಪ ನೆತ್ತಿಗೆ ಇರುತ್ತೆ.
ಮನೆಯಲ್ಲಿ ಬಂದವರ ಜೊತೆ ಇಷ್ಟೆಲ್ಲ ನಡೆಯುತ್ತಿದೆ, ಯಾರು ತಲೆ ಕೆಡಿಸ್ಕೊಳ್ಳದೆ ಎಲ್ಲರೂ ಎಲ್ಲಿ ಹೋಗಿದ್ದೀರಾ? ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅವರನ್ನ ಹೇಗೆ ನೋಡಿಕೊಳ್ಬೇಕು ಅನ್ನೋ ಜ್ಞಾನ ಇಲ್ವಾ? ಎಲ್ಲಿ ಹರಟೆ ಹೊಡ್ಕೊಂಡು ಬಿದ್ದಿದ್ದೀರಾ? ಊಟ ಮಾಡದೆ ಎಲ್ಲರೂ ಹೊರಗೆ ಹೋಗ್ತಿದ್ದಾರೆ. ಏನು ಬೇಕು ಏನು ಬೇಡ ಅನ್ನೋದನ್ನ ನೋಡೋದಲ್ವಾ ಎಂದು ಹೇಳಿ ಇದನ್ನೆಲ್ಲ ನೋಡಿ ರೇಣುಕಾ ದೇವಿಯ ಸಡ್ಡೆಯಿಂದ ಇರೋದಕ್ಕೆ ಆಗ್ಲಿಲ್ಲ. ಮನೆಯ ಒಳಗೆ ಇಂದ ಎದ್ದು ವರಾಂಡಾಗೆ ಬಂದು, ಏನಾಯ್ತು ರೇವಣ್ಣ, ಯಾಕೆಲ್ಲರೂ ಎದ್ದು ಹೋಗ್ತಿದ್ದಾರೆ ಎಂದು ಹೇಳಿ ಅವರು ಕೆಲಸದವರ ಬಳಿ ಕೇಳಿದಾಗ ಯಾರೊಬ್ಬರು ಅವರ ಮಾತಿಗೆ ಉತ್ತರ ಕೊಡೋದಿಲ್ಲ. ಅವರ ಮನಸ್ಸಿನಲ್ಲಿ ಎಷ್ಟೊಂದು ಕೋಪವಿತ್ತು ಅಂತಂದ್ರೆ, ಆ ಕ್ಷಣಕ್ಕೆ ಮಕ್ಕಳನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನುವಷ್ಟು ಕೋಪ ಅವರಿಗೆ ಬರ್ತಿತ್ತು. ಆ ದರಿದ್ರ, ಇಂತಹ ದರಿದ್ರ ಮಕ್ಕಳು ಇದ್ರೆ ಎಷ್ಟು, ಇಲ್ಲದೆ ಇದ್ರೆ ಎಷ್ಟು? ಇಂತಹ ಒಂದು ಅಸಭ್ಯತೆಗೆ ಮಿತಿ ಇದೆಯಾ? ಮಕ್ಕಳ ಭರವಸೆಯಿಂದ ಇಷ್ಟೆಲ್ಲ ಮಾಡಿದೆ, ಆದರೆ ಮನೆಗೆ ಬಂದ ಅತಿಥಿಗಳಿಗೆ ಸರಿಯಾಗಿ ಸತ್ಕಾರ ಮಾಡುವುದಕ್ಕಾಗ್ತಿಲ್ಲ. ಇದರ ಜೊತೆಗೆ ಎಷ್ಟೆಲ್ಲ ಅವಮಾನಗಳಾಗ್ತಿದೆ. ಅಯ್ಯೋ ದೇವ್ರೆ, ಮನೆಗೆ ಬಂದ ಅತಿಥಿಗಳೆಲ್ಲ ತಿನ್ನುತ್ತಿದ್ದ ಊಟನ ಬಿಟ್ಟು ಹೊರಟು ಹೋದ್ರು. ಎಷ್ಟು ಮರ್ಯಾದೆ ಹೋಯ್ತು. ಪ್ಲೇಟಿನಲ್ಲಿದ್ದ ತಿನ್ನುತ್ತಿದ್ದ ಆಹಾರವನ್ನೆಲ್ಲ ಉಳ್ದಿರೋದನ್ನ ನೋಡಿ ರೇಣುಕಾದೇವಿ ಅವರ ಮಕ್ಕಳನ್ನ ದೂಷಿಸುತ್ತಿದ್ರು. ಎಲ್ಲ ವಿಷಯಕ್ಕೂ ರೇಣುಕಾದೇವಿ ಅವರ ದೊಡ್ಡ ಸೊಸೆಯನ್ನೇ ದೂಷಿಸುತ್ತಿದ್ರು. ಏನ್ ಅನ್ಕೊಂಡಿದ್ದಾರೆ? ಈ ರೀತಿ ಮನೆ ಮರ್ಯಾದೆ ಏನಕ್ಕೆ ತೆಗಿಬೇಕು ಎಂದು ಕೋಪದಿಂದ ಮಾತನಾಡುತ್ತಿರುವುದನ್ನ ಕೇಳಿದ ದೊಡ್ಡ ಸೊಸೆ ಎಲ್ಲವನ್ನ ನೋಡ್ತಾ ನಿಂತಿದ್ದನ್ನು ನೋಡಿದ ಅತ್ತೆ ಕೋಪದಿಂದ ಅವಳ ಅತ್ತೆ ಒಳಗೆ ಬಂದು, ನನ್ನ ಮುಖಕ್ಕೆ ಮಸಿ ಬಳಸಿದ್ದು ಸಾಕ, ಇನ್ನು ಏನಾದ್ರೂ ಉಳಿದಿದ್ಯಾ? ಈ ಮನೆಗೋಸ್ಕರ ನಿಮ್ಮ ತಂದೆ ಪಟ್ಟಿರೋ ಕಷ್ಟಕ್ಕೆ ಅವರ ಹೆಸರಲ್ಲಿ ತಿಥಿ ಮಾಡ್ತಾ ಇದ್ದೇವೆ. ಅವರು ಸತ್ತ ಮೇಲೆ ನೀವು ಮಾಡ್ತಾ ಇರೋ ಈ ಕೆಲಸಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಇನ್ನು ಮುಂದೆ ಯಾರೊಬ್ಬರು ನಮ್ಮ ಮನೆ ಬಾಗಿಲು ಹೊರಗೂ ಬರೋದಿಲ್ಲ. ಹೊರಗಡೆ ಹೋಗುವುದಕ್ಕೂ ಮರ್ಯಾದೆ ಇಲ್ಲದ ಹಾಗೆ ಮಾಡ್ಬಿಟ್ಟಿದ್ದೀರಾ. ಯಾರಿಗೂ ನಾಚಿಕೆ ಹಾಗೂ ವಿನಯ ಅನ್ನೋದು ಇಲ್ವಾ? ಇಷ್ಟು ವರ್ಷಗಳು ತಮ್ಮ ಮನೆಯ ಘನತೆಯನ್ನ ಕಾಪಾಡಿಕೊಂಡು ತಮ್ಮ ಜೀವನವನ್ನು ವ್ಯರ್ಥ ಮಾಡಿದವರ ಆತ್ಮಗಳು ಎಷ್ಟೊಂದು ಅಳುತ್ತೋ, ನೀವು ಅವರ ಶುದ್ಧ ಆತ್ಮಗಳನ್ನ ಈ ರೀತಿ ಅಪವಿತ್ರಗೊಳಿಸುತ್ತಿದ್ದೀರಾ ಎಂದು ಕೋಪದಿಂದ ಮಾತನಾಡಿದ್ದನ್ನ ಕೇಳಿದ ದೊಡ್ಡ ಮಗ ಸ್ವಲ್ಪ ಹೊತ್ತು ಮೌನದಿಂದ ನಿಂತಿದ್ದ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವರ ಎರಡನೇ ಮಗ ಸಿಟ್ಟಿಗೆದ್ದು, ಸರಿ, ಈಗ ಏನಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ? ಅಮ್ಮ, ಏನೋ ತಪ್ಪಾಗೋಯ್ತು, ಅದನ್ನ ನಾವು ಕೂಡ ಒಪ್ಕೊಳ್ತೀವಿ. ಹಾಗಂತ ಹೇಳಿ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ಯಾ? ಮನುಷ್ಯ ಅಂದಮೇಲೆ ತಪ್ಪಾಗುತ್ತೆ. ಹಾಗಂತ ಹೇಳಿ ಇಷ್ಟೆಲ್ಲ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೌದು, ಇಷ್ಟು ಸರಳವಾದ ಕೆಲಸವನ್ನ ಮಾಡೋದಕ್ಕೆ ಆಗೋಲ್ಲ ಅಂತ ಅಂದಮೇಲೆ ಆ ಜವಾಬ್ದಾರಿನ ಏನಕ್ಕೆ ತಗೊಳ್ಬೇಕು? ಅತ್ತೆ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಅಡಿಗೆ ಮಾಡಿಸುವ ಜವಾಬ್ದಾರಿನ ನಿಮ್ಮ ಚಿಕ್ಕ ಮಗ ತಗೊಂಡಿದ್ದ. ಆ ಜವಾಬ್ದಾರಿನ ಅವನು ತಾನೇ ನಿಭಾಯಿಸ್ಬೇಕಾಗಿತ್ತು. ಇದ್ರಲ್ಲಿ ನಮ್ದೇನು ತಪ್ಪಿದೆ? ತನ್ನ ಹೆಂಡತಿಯನ್ನು ಗದರಿಸ್ತಾ, ಇದರಲ್ಲಿ ಅವನದು ಏನು ತಪ್ಪಿಲ್ಲ, ಅಥವಾ ನಮ್ಮ ತಪ್ಪು ಕೂಡ ಏನು ಇಲ್ಲ. ಏನೋ ಆಗ್ಬಿಡ್ತು. ನಮ್ಮ ಹಣೆ ಬರಹದಲ್ಲಿ ಈ ಅವಮಾನ ಆಗ್ಬೇಕು ಅಂತ ಬರ್ತಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಮಾಡಿಲ್ಲ, ನೀನು ಮಾಡಿಲ್ಲ ಅಂತ ಹೇಳಿ ಉರಿತಾ ಇರೋ ಬೆಂಕಿಗೆ ನೀನು ತುಪ್ಪವನ್ನ ಹಾಕ್ಬೇಡ. ಸ್ವಲ್ಪ ನೀನು ಸುಮ್ಮನೆ ಇರು. ಅವಳ ಅತ್ತೆ ಕೋಪದಿಂದ ಹಲ್ಲು ಕಡಿಯುತ್ತಾ, ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿದೆ, ನಿನಗೆ ನಾಚಿಕೆ ಅನ್ನೋದೇನಾದ್ರೂ ಆಗ್ತಿದ್ಯಾ? ಅದರ ಬದಲಾಗಿ ಬೇಡದೇ ಇರೋ ವಿಷಯ ಮಾತನಾಡಿ ಮನೆಯಲ್ಲಿ ಇನ್ನಷ್ಟು ಬಿರುಕು ತರ್ತಿದ್ಯಾ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಅಲ್ಲಿಗಾಗಲೇ ಇದೆಲ್ಲ ನಡೆದು 1 ತಿಂಗಳು ಮುಗ್ದೋಗಿರುತ್ತೆ. ಅದೊಂದು ದಿನ ರಾತ್ರಿ ಅವರ ಗಂಡು ಮಕ್ಕಳು ಆ ರೂಮಿನಲ್ಲಿ ಕುಳಿತು ಮೆಲ್ಲನೆ ಪಿಸು ಮಾತನಾಡ್ತಾ, ಏನೋ ಪಿತೂರಿ ಮಾಡ್ತಾ, ಜೊತೆಗೆ ಆ ಮನೆಯ ದೊಡ್ಡ ಸೊಸೆ ಭಾಗಿಯಾಗಿ ಮದುವೆಯ ವಿಷಯವನ್ನ ಮಾತನಾಡ್ತಾ, ಅಲ್ಲ, ಅಷ್ಟು ಶ್ರೀಮಂತರ ಮನೆ ಹುಡುಗಿನ ತಂದು ವಿನಯ್ಗೆ ಮದುವೆ ಮಾಡುವ ಅವಶ್ಯಕತೆ ಏನಿದೆ? ಅದು ಸಾಲದೆ ಕೊನೆ ಮಗ ಅಂತ ಹೇಳಿ ಆ ಜವಾಬ್ದಾರಿ ಕೂಡ ನಮ್ಮೇಲೇನೆ ಇದೆ. ಏನೋ ನಿಮ್ಮ ತಮ್ಮ ಚೆನ್ನಾಗಿ ದುಡಿದು ಒಳ್ಳೆ ಸಂಪಾದನೆ ಇದ್ದಿದ್ರೆ ನಾವು ಕೂಡ ಒಳ್ಳೆ ಹುಡುಗಿನೇ ನೋಡಿ ಮದುವೆ ಮಾಡ್ಬೋದಾಗಿತ್ತು. ಶ್ರೀಮಂತರ ಮನೆ ಸಂಬಂಧ ಅಂತ ಹೇಳಿದ್ರೆ ಅದ್ಧೂರಿಯಾಗಿ ಮದುವೆ ಮಾಡ್ಬೇಕಾಗುತ್ತದೆ ಎನ್ನುವಷ್ಟರಲ್ಲಿ ಎರಡನೇ ಮಗ ಹೇಳ್ತಾನೆ,
ಹೌದು, ನಾನು ದುಡಿತಾ ಇರೋ ದುಡಿಮೆಯಲ್ಲಿ 1 ರೂಪಾಯಿ ಕೂಡ ನಾನು ಖರ್ಚು ಮಾಡೋದಕ್ಕೆ ಆಗೋಲ್ಲ. ಯಾವುದಾದರೂ ಬಡವರ ಮನೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಆಗುತ್ತೆ. ಮನೆಯಲ್ಲಿ ಇರೋ ಆಸ್ತಿ ಅಂತಸ್ತನ್ನೆಲ್ಲ ಭಾಗ ಮಾಡಿದ್ರೆ ಇರೋ 4 ಮಕ್ಕಳಿಗೂ ಎಷ್ಟಂತ ದುಡ್ಡು ಸಿಗುತ್ತೆ. ಬ್ರೋಕರ್ಗೆ ಹೇಳಿ ಬೇರೆ ಹುಡುಗಿನ ನೋಡಿದ್ರೆ ಆಗುತ್ತೆ. ಶ್ರೀಮಂತರ ಮನೆ ಸಂಬಂಧ ಅಂತ ಹೋದ್ರೆ ನಾವು ಹಾಳಾಗ್ತೀವಿ ಎಂದು 2ನೇ ಮಗ ಹೇಳಿದ್ರೆ ದೊಡ್ಡ ಸೊಸೆ ಹೇಳ್ತಾಳೆ, ಹೌದು, ಮನೆಗೆ ಬರುವ ಹುಡುಗಿ ಅದೃಷ್ಟವಂತಳಾಗಿದ್ರೆ ಬಡವರ ಮನೆಯಲ್ಲೂ ರಾಣಿಯಾಗಿರ್ತಾಳೆ. ಅವಳು ದುರಾದೃಷ್ಟವಂತಳಾಗಿದ್ರೆ ರಾಜನ ಮನೆಯಾದ್ರೂ ಸುಖವಾಗಿರೋದಿಲ್ಲ. ಇದೆಲ್ಲ ಅವರವರು ಪಡೆದುಕೊಂಡು ಬರುವ ಹಣೆಬರಹ ಅಷ್ಟೇ. ಅದು ಸಾಲದೆ ಇದೇ ವರ್ಷದಲ್ಲಿ ಸಂಧ್ಯಾಗೂ ಮದುವೆ ಮಾಡೋದಿದೆ ಎಂದು ಮನೆಯ ದೊಡ್ಡ ಸೊಸೆ ಹೇಳಿದ್ದನ್ನ ಅವಳ ಚಿಕ್ಕ ಮೈದುನ ಕೇಳಿ ತನ್ನ ಅಣ್ಣಂದಿರ ಸ್ವಾರ್ಥದ ಮಾತುಗಳನ್ನ ಕೇಳಿದ ಮೇಲೆ ಅವನು ಏನು ಹೇಳಲಾಗದೆ, ನೋಡಿ, ನನ್ನ ಮದುವೆ ಬಗ್ಗೆ ಯಾರು ಕೂಡ ಚಿಂತೆ ಮಾಡಬೇಡಿ. ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ನಾನು ಮದುವೆಯಾಗ್ತೀನಿ. ಅದ್ರ ಬಗ್ಗೆ ನೀವ್ಯಾರು ಚಿಂತೆ ಮಾಡಬೇಡಿ. ಮೊದಲು ಸಂಧ್ಯಾ ಮದುವೆ ಮಾಡಿ ಅವಳ ಮದುವೆಗೆ ನನ್ನ ಪಾಲಿನ ಹಣವನ್ನು ಎತ್ಕೊಂಡು ಖರ್ಚು ಮಾಡಬಹುದು. ನನಗೆ ಬೇರೆಯವರ ಹಾಗೆ ದುರಾಸೆ ಇಲ್ಲ. ನಾನು ದುಡಿದು ನನ್ನ ಸ್ವಂತ ಕಾಲ್ ಮೇಲೆ ನಿಲ್ಲುವಂತಹ ಶಕ್ತಿ ಕೂಡ ನನಗಿದೆ. ವರದಕ್ಷಿಣೆಯಿಂದಾಗಿ ಅವರ ಜೀವನ ಹಾಳಾಗುವುದು ನನಗೆ ಇಷ್ಟವಿಲ್ಲ ಎಂದು ತಮ್ಮ ಹೇಳಿದ್ದನ್ನ ಕೇಳಿ ಅವನ ಅಣ್ಣಂದಿರು ಹೇಳ್ತಾರೆ, ನೋಡು, ನಾವು ಹೇಳ್ದ ಕೇಳು. ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡ್ರೆ ನಮಗೂ ಖರ್ಚು ಕಮ್ಮಿ ಆಗುತ್ತೆ. ಅಣ್ಣ, ನಿಮಗಿಂತ ದುರಾಸೆ ಇರಬಹುದು, ಆದರೆ ನನಗಂತಹ ದುರಾಸೆ ಇಲ್ಲ. ವರದಕ್ಷಿಣೆ ತಗೊಂಡು ಅವರ ದುಡ್ಡಲ್ಲಿ ನಾನು ಬದುಕಬೇಕು ಅನ್ನೋ ಆಸೆ ನನಗಿಲ್ಲ. ಹಾಗಾದ್ರೆ ಹುಡುಗಿ ಕಡೆಯವರಿಗೆ ಏನಂತ ಹೇಳೋದು? ಏನಂತ ಹೇಳ್ತೀರಾ? ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಮನೆಗೆ ತಕ್ಕ ಮನೆತನವನ್ನ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ. ಅಣ್ಣ, ಕೇವಲ ವರದಕ್ಷಿಣೆ ಕೊಟ್ಟ ಮಾತ್ರಕ್ಕೆ ಒಳ್ಳೆಯ ಮನೆ ಸಿಗೋದಿಲ್ಲ. ಅತ್ತಿಗೆ ಹೇಳಿದ ಹಾಗೆ ಅವರವರು ಪಡೆದುಕೊಂಡು ಬರುವ ಹಣೆ ಬರಹ ಅದು. ನೋಡು ಅಣ್ಣ, ಯಾವುದಕ್ಕೂ ನಾವು ಒಂದು ಸಲ ಅಮ್ಮನನ್ನ ಕೇಳಿ ಮಾಡೋದೊಳ್ಳೆದನ್ಸುತ್ತಿದೆ ಎಂದಾಗ ಅವನ ಅಣ್ಣ ಹೇಳ್ತಾನೆ, ಅವರಿಗೆ ಕೇಳಿ ಏನು ಪ್ರಯೋಜನ ಹೇಳು? ಅವರು ಇನ್ನು ಹಳೆ ಕಾಲದಲ್ಲೇ ಇದ್ದಾರೆ. ಅವರ ಯೋಚನೆ ಕೂಡ ಹಳೆ ಕಾಲದ ಹಾಗೆ ಇದೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಮದುವೆ ಮಾಡ್ಬಿಡಿ ಅಂತ ಹೇಳ್ತಾರಷ್ಟೇ. ದುಡ್ಡು ಕಾಸಿನ ಬಗ್ಗೆ ಏನು ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅವರು. ಅವ್ರು ಹೇಳಿದ ಹಾಗೆಲ್ಲ ಕುಣಿಯೋದಕ್ಕಾಗುತ್ತಾ ಎಂದು ಹೇಳಿದ್ದನ್ನ ರೂಮಿನ ಬಳಿ ನಿಂತು ತಾಯಿ ಕೇಳಿಸಿಕೊಳ್ಳುತ್ತಾ ಒಂದು ಕ್ಷಣಕ್ಕೆ ಅವರ ಮಾತುಗಳು ಅವರ ಮನಸ್ಸಿಗೆ ಬಾಣದ ಹಾಗೆ ಚುಚ್ಚುವಂತಿತ್ತು. ಅವರ ಸ್ವಂತ ಮಕ್ಕಳಿಗೆ ಮನಸ್ಸಿನಲ್ಲಿ ಇಂತಹ ಕಪಟ ಇದೆಯಾ? ನನ್ನ ಗಂಡ ಹೋದ ಮೇಲೆ ನನ್ನ ಗಂಡು ಮಕ್ಕಳೇ ನನಗೆ ಆಸರೆ ಆಗ್ತಾರೆ ಅನ್ಕೊಂಡಿದ್ದೆ. ಆದರೆ ಇವರ ಮನಸ್ಸಿನಲ್ಲಿ ಇಷ್ಟೊಂದು ಕಪಟ ಇದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ ಎಂದು ಹೇಳಿ ಮಕ್ಕಳು ಆಡುತ್ತಿದ್ದ ಆ ಮಾತು ಅವರಿಗೆ ಸಹಿಸಲಾಗುತ್ತಿರಲಿಲ್ಲ. ದುಃಖದಿಂದ ತಕ್ಷಣವೇ ಅಲ್ಲಿಂದ ಹೊರಟು ಬಂದ್ಬಿಡ್ತಾರೆ. ಇದನ್ನೆಲ್ಲ ಕೇಳಿದ ಚಿಕ್ಕ ತಮ್ಮ ಏನು ಹೇಳಕ್ಕಾಗದೆ ಅಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಸೊಸೆ ಹೇಳ್ತಾಳೆ, ಹೌದು ರೀ, ನೀವ್ ಹೇಳ್ತಾ ಇರೋದು ಸರಿನೇ. ಅತ್ತೆ ಬೇರೆ ಆ ಹುಡುಗಿನೇ ಈ ಮನೆಗೆ ಸೊಸೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಅದ್ರಲ್ಲೂ ಮಾವನ ಸ್ನೇಹಿತರ ಮಗಳೋಡು, ಅವಳನ್ನೇ ಈ ಮನೆ ಸೊಸೆ ಮಾಡಬೇಕು ಅಂತ ಹೇಳ್ತಿದ್ರು. ಅದು ಸಲ್ದೆ ಅವ್ರ ಹತ್ರ ಇರೋ ಎಲ್ಲ ಒಡವೆಗಳನ್ನೆಲ್ಲ ಆ ಹುಡುಗಿಗೆ ಕೊಟ್ಟು ಬಿಟ್ರೆ ಎಂದು ಅನುಮಾನದಿಂದ ಹೇಳಿದ್ದನ್ನ ಕೇಳಿ ಗಂಡ ಹೇಳ್ತಾನೆ, ನೋಡು, ಅದು ಅವ್ರ ಒಡವೆ, ಅದನ್ನ ಅವರು ಯಾರಿಗ್ ಬೇಕಾದ್ರೂ ಕೊಡ್ಬಹುದು. ಅದು ಹೇಗೆ ಸಾಧ್ಯ ರೀ? ಅವರ ಒಡವೆಯ ಮೇಲೆ ಎಲ್ಲರಿಗೂ ಹಕ್ಕಿದೆ. ಒಬ್ಬರಿಗೆ ಮಾತ್ರ ಸೇರಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಇಷ್ಟು ವರ್ಷದಿಂದ ನಾವು ಈ ಮನೆಯಲ್ಲಿ ಕಷ್ಟಪಟ್ಟಿದ್ದೀವಿ. ನಾಳೆ ಬರುವ ಸೊಸೆಗೆ ಎಲ್ಲ ಸೇರ್ಬೇಕು ಅಂತಂದ್ರೆ ಆಗುತ್ತಾ? ಅವರ ಒಡವೆಯಲ್ಲಿ ನಾವೆಲ್ಲರೂ ಪಾಲುದಾರರಾಗಿದ್ದೀವಿ. ಇಲ್ದೇ ಇದ್ರೆ ಯಾರಿಗೂ ಕೊಡೋದೇ. ಅವರೇ ಆ ಒಡವೆಗಳನ್ನ ಇಟ್ಕೊಂಡಿದ್ರು ನಡೆಯುತ್ತೆ. ಆದ್ರೆ ಅವರು ಆ ರೀತಿ ಮಾಡೋದಿಲ್ಲ. ಹೇಗಾದ್ರೂ ಮಾಡಿ ಆ ಒಡವೆನ ಈಗ ಸೊಸೆಯಾಗಿ ಬರೋ ಹುಡುಗಿಗೆ ಕೊಟ್ಟು ಬಿಡ್ತಾರನ್ಸುತ್ತೆ ಎಂದು ಅನುಮಾನದ ರೀತಿ ಮಾತನಾಡಿದ್ದನ್ನ ಕೇಳಿ ಅವನ ಗಂಡನಿಗೂ ಎಲ್ಲೋ ಒಂದು ಕಡೆ ದುರಾಸೆ ಹುಟ್ಟಿಕೊಳ್ಳುತ್ತೆ. ಇಷ್ಟೊಂದು ಬೆಲೆ ಬಾಳುವ ಒಡವೆಗಳನ್ನ ಎಲ್ಲಿ ಅವರು ಚಿಕ್ಕ ಸೊಸೆಗೆ ಕೊಟ್ಟು ಬಿಡ್ತಾರೋ ಅಂತ ಹೇಳಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಇದಕ್ಕೇನಾದ್ರೂ ಪರಿಹಾರ ಹುಡುಕೋಣ ಎಂದು ಹೇಳಿ ತನ್ನ ತಾಯಿಯ ಬಳಿ ಇರುವ ಒಡವೆಗಳನ್ನೆಲ್ಲ ಹೇಗಾದ್ರೂ ಮಾಡಿ ಇಸ್ಕೊಳ್ಬೇಕು ಅಂತ ಹೇಳಿ ಅವನು ತನ್ನ ತಾಯಿ ಜೊತೆ
ಇಂತಹ ಕೆಲಸ ಮಾಡ್ತಾನೆ ಅಂತ ಭವಿಷ್ಯ ಅವ್ರ ತಾಯಿ ಕೂಡ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಇದನ್ನೆಲ್ಲ ನಡೆದ 3 ದಿನಕ್ಕೆ ತನ್ನ ತಾಯಿ ರಾತ್ರಿಯ ಊಟವನ್ನ ಮಾಡಿ ಅವರ ರೂಮಿನಲ್ಲಿ ಮಲಗಿದ್ದಾಗ ಅವರ ಇಬ್ಬರ ಸೊಸೆಯಂದಿರು ತನ್ನ ಅತ್ತೆಯ ಬಳಿ ಹೋಗಿ ದುಃಖದಿಂದ ಪಕ್ಕದಲ್ಲಿ ಕುಳ್ಕೊಳ್ತಾರೆ. ಇಬ್ಬರು ಕುಳಿತಿರುವುದನ್ನ ನೋಡಿದ ಅತ್ತೆ ಅನುಮಾನದಿಂದ ಕೇಳ್ತಾರೆ, ಏನಾಗಿದೆ ನಿಮ್ಮಿಬ್ಬರಿಗೆ? ಯಾಕೆ ಇಷ್ಟೊಂದು ದುಃಖದಲ್ಲಿರೋ ಹಾಗೆ ಕಾಣಿಸ್ತಿದ್ದೀರಾ? ಹೌದು ಅತ್ತೆ, ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ದೊಡ್ಡ ಮಗ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹಾಗೂ ಹೀಗೋ ಜೀವನ ನಡೆಸ್ತಿದ್ರು. ಆದ್ರೆ ಇವತ್ತು ಅವರ ಓನರು ಬಿಸ್ನೆಸ್ ಆಗ್ತಿಲ್ಲ ಅಂತ ಹೇಳಿ ಕೆಲಸಕ್ಕೆ ಬರಬೇಡ ಅಂತ ಕಳಿಸ್ಬಿಟ್ರಂತೆ. ಇನ್ನ ಕೆಲಸ ಕಾರ್ಯ ಇಲ್ಲದೆ ನಾನಿಲ್ಲಿರೋದಕ್ಕಾಗೋಲ್ಲ, ನಾನೆಲ್ಲಾದ್ರೂ ಮನೆ ಬಿಟ್ಟು ಹೊರಟೋಗ್ತೇನೆ ಅಂತ ತುಂಬಾ ದುಃಖದಲ್ಲಿದ್ರು ಎಂದು ಹೇಳಿದ್ದನ್ನ ಕೇಳಿ, ಅಯ್ಯೋ ದೇವ್ರೆ, ಇಷ್ಟಕ್ಕೆಲ್ಲ ಯಾಕಪ್ಪ ಮನೆ ಬಿಟ್ಟು ಹೋಗ್ತೀಯಾ? ಮತ್ತಿನ್ನೇನ್ ಮಾಡೋದಕ್ಕಾಗುತ್ತತ್ತೆ, ನೀವೇ ಹೇಳಿ. ಅವರ ಮೇಲೆ ಸ್ವಲ್ಪನೂ ದಯೆ ತೋರಿಸದೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಕಳಿಸ್ಬಿಟ್ರಂತೆ. ಅವರ ಸ್ವಭಾವ ನಿಮಗೂ ಗೊತ್ತಲ್ವಾ ಅತ್ತೆ? ಈ ದುಃಖದಲ್ಲಿ ಎಲ್ಲಾದ್ರೂ ಮನೆ ಬಿಟ್ಟು ಹೊರಟೋದ್ರೆ ನಮ್ಮ ಗತಿ ಏನು? ಅಷ್ಟರಲ್ಲಿ ಅತ್ತೆ ಹೇಳ್ತಾರೆ, ಅದು ಹೇಗೆ ಹೊರಟೋಗ್ತಾನೆ ಅವನು? ಈ ಮನೆಯಲ್ಲಿ ನಾನಿರೋವರೆಗೂ ಯಾರೊಬ್ರು ಮನೆ ಬಿಟ್ಟು ಹೋಗ್ಬಾರ್ದು. ಎಲ್ಲಿದ್ದಾನವನು? ನಾನು ಮಾತಾಡ್ತೀನಿ ಅವನ ಹತ್ರ ಎನ್ನುವಷ್ಟರಲ್ಲಿ ಮಗ ಬರ್ತಾನೆ. ಇಲ್ಲಮ್ಮ, ನನಗೂ ಈ ರೀತಿ ಬೇರೆಯವರ ಹತ್ರ ಹೋಗಿ ಕೆಲಸ ಮಾಡಿ ಮಾಡಿ ಮಾತುಗಳನ್ನ ಕೇಳಿ ಸಾಕಾಗಿ ಹೋಗಿದೆ. ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡೋಣ ಅಂತಂದ್ರೆ ಕೈಯಲ್ಲಿ ಅಷ್ಟೊಂದು ದುಡ್ಡಿಲ್ಲ. ನಾನೇ ಎಲ್ಲಾದ್ರೂ ಹೊರಟೋಗ್ತೀನಿ. ನೋಡು, ಇನ್ಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ನಿನ್ನ ಬಾಯಿಂದ ಬರಬಾರ್ದು. ನಾನಿರೋವರೆಗೂ ಈ ಮನೆ ಬಿಟ್ಟು ಯಾರು ಹೋಗ್ಬಾರ್ದು. ಏನು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀಯಲ್ಲೋ, ಮಾಡು. ಅದಕ್ಕೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ. ಅಮ್ಮ, ನಿನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿದೆ? ಎಲ್ಲಿಂದ ಕೊಡ್ತೀಯಾ? ದುಡ್ಡಿಲ್ದೆ ಇದ್ರೆ ಏನಾಯ್ತು? ನನ್ನ ಒಡವೆ ಇದೆಯಲ್ಲ, ಮಕ್ಕಳಿಗಿಂತ ದೊಡ್ಡದಾದು ಎಂದು ಅಸಹಾಯಕತೆಯಿಂದ ತಾಯಿ ಹೇಳ್ತಾರೆ. ನಂತರ ಒಡವೆ ಇರುವ ಬಾಕ್ಸ್ ಅನ್ನ ತಂದು ಅವನ ಮುಂದೆ ಇಡುತ್ತಾ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನಾನು ಒಡವೆ ದುಡ್ಡನ್ನ ಪ್ರೀತಿಸ್ತೀನಿ ಅಂತ ನೀವು ತಿಳ್ಕೊಂಡಿದ್ದೀರಾ. ನನಗೆ ಮಕ್ಕಳಿಗಿಂತ ಜಾಸ್ತಿ ಏನು ಇಲ್ಲಪ್ಪ. ನನ್ನ ಮಕ್ಕಳಿಗೋಸ್ಕರ ನಾನು ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ. ಇನ್ನ ಇದೆಲ್ಲ ಯಾವ ಲೆಕ್ಕ ಎಂದು ದುಃಖದ ಧ್ವನಿಯಲ್ಲಿ ತಾಯಿ ಹೇಳ್ತಾರೆ. ಅದನ್ನು ಕೇಳಿದ ಮಗ ಹೇಳ್ತಾನೆ, ಅಮ್ಮ, ಏನೇ ಆಗ್ಲಿ ನಿನ್ನ ಈ ಒಡವೆಗಳನ್ನ ನಾನು ತಗೊಳ್ಳೋದಕ್ಕಾಗೋದಿಲ್ಲ. ಅಮ್ಮ, ನಾನು ಇಲ್ಲಿಯವರೆಗೂ ನಿನಗಂತ ಹೇಳಿ ಏನು ಮಾಡಿಲ್ಲ. ಅಂತಹದ್ರಲ್ಲಿ ಈ ಒಡವೆನ ಹೇಗೆ ತಗೊಳ್ಳಿ ಹೇಳು? ನನ್ನಂತಹ ನಿಷ್ಪ್ರಯೋಜಕ ಮಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತು. ನನ್ನಿಂದಾಗಿ ನೀನು ಎಷ್ಟೆಲ್ಲ ಕಷ್ಟನ ಅನುಭವಿಸ್ತಾ ಇದ್ಯಾ ಎಂದಾಗ ತಾಯಿ ಹೇಳ್ತಾರೆ, ಹುಚ್ಚ, ತಂದೆ ತಾಯಿಗೆ ಮಕ್ಕಳು ಯಾವತ್ತೂ ಭಾರ ಆಗೋದಿಲ್ಲ. ಹೋಗು, ಮೊದಲು ಈ ಒಡವೆಗಳನ್ನ ಎತ್ಕೊಂಡೋಗಿ ಮೊದಲು ಆ ಕೆಲಸವನ್ನ ಮಾಡು ಎಂದಾಗ, ಅಮ್ಮ, ನಿನ್ನ ಈ ಸಹಾಯವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇವತ್ತು ನೀನಿಲ್ಲದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ನೋಡಪ್ಪ, ನಿನಗೂ ಬೇರೆ ದಾರಿ ಏನಿತ್ತು ಹೇಳು? ಇವತ್ತಿನವರೆಗೂ ಈ ಒಡವೆಗಳನ್ನು ನಾನು ಯಾರಿಗೂ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಇದು ನಿನ್ನ ತಂದೆ ನನಗಂತ ಹೇಳಿ ತೆಗೆದುಕೊಟ್ಟ ಒಡವೆಗಳು. ನಿನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರಿಗಿಂತ ಸಮಯದಲ್ಲಿ ಸಹಾಯ ಮಾಡದೆ ಹೋದ್ರೆ ತಾಯಿಯಾಗಿ ಏನು ಪ್ರಯೋಜನ ಹೇಳು? ಇದು ನಿನ್ನ ತಂದೆ ನನಗಂತ ಬಿಟ್ಟು ಹೋದ ಆಸ್ತಿ. ಈಗ ನೀನು ಕಷ್ಟದಲ್ಲಿದ್ದೀಯ ಅಂತ ಹೇಳಿ ಇದನ್ನ ಕೊಡ್ತಿದ್ದೀನಿ. ಆದ್ರೆ ನೀನು ಸ್ವಂತ ಬಿಸ್ನೆಸ್ ಮಾಡಿದ್ಮೇಲೆ ಮತ್ತೆ ಈ ಒಡವೆನ ನನಗೆ ತಂದು ಕೊಡು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ ಅಮ್ಮ, ನಿನಗಿಂತ ಹೆಚ್ಚಲ್ಲ ನನಗೆ ಈ ಒಡವೆಗಳು ಎಂದು ಹೇಳಿ ಅದನ್ನ ಎತ್ಕೊಂಡು ಬರ್ತಾರೆ. 4 ತಿಂಗಳು ಆಗ್ತಾ ಬರುತ್ತೆ ಆ ಒಡವೆಗಳನ್ನ ಕೊಟ್ಟು. ಎಷ್ಟಾದರೂ ತಾಯಿ ಹೃದಯವು ಅವಳಿಗೆ ಎಲ್ಲವನ್ನ ಅರ್ಪಿಸುವ ಮೂಲಕ ಸಂತೋಷವನ್ನ ಕಂಡುಕೊಂಡಿತು. ಆ ತಾಯಿ ಎಲ್ಲಿಯೂ ಯಾವುದೇ ರೀತಿ ಅಧಿಕಾರವಾಗಲಿ ಅಥವಾ ದುರಾಸೆ ಅನ್ನೋದಾಗಲಿ ಇರಲಿಲ್ಲ. ಮಕ್ಕಳಿಗಾಗಿಯೇ ತಾನೇ ಈ ತ್ಯಾಗ ಅನ್ನೋದು ಅವರ ಸಂತೋಷವಾಗಿತ್ತು. ನನ್ನ ಮಕ್ಕಳು ನನ್ನವರಾಗಿದ್ರೆ ಸಾಕು ಅನ್ನೋದು ಮಾತ್ರ ಅವರ ಆಸೆಯಾಗಿತ್ತು. ಆದ್ರೆ ಆ ಒಡವೆ ತೆಗೆದುಕೊಂಡು ಹೋದ ಮಗ ಮಾತ್ರ ಯಾವುದೇ ಬಿಸ್ನೆಸ್ ಮಾಡದೆ ತನ್ನ ತಾಯಿಯ ಬಳಿ ಸುಳ್ಳನ್ನ ಹೇಳಿ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನ ಪಾಡಿಗೆ ಅವನು ಕೆಲಸಕ್ಕೆ ಹೋಗಿ ಬರ್ತಿದ್ದ. ಆ ಒಡವೆಗಳನ್ನೆಲ್ಲ ತನ್ನ ತಾಯಿಗೆ ಗೊತ್ತೇ ಇಲ್ಲದ ಹಾಗೆ ಅವರ ಗಂಡು ಮಕ್ಕಳು ಹಂಚಿಕೊಂಡು ತನ್ನ ತಾಯಿ ಬಳಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಟಿಸಿದ. ತಾಯಿಯ ಬಳಿ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ತಮ್ಮ ಹೆಂಡತಿಯರಿಗೂ ಹೇಳಿರ್ತಾರೆ, ಅಮ್ಮನ್ಗೆ ನೋವಾಗದಂತಹ ಮಾತುಗಳನ್ನ ಆಡ್ಬೇಡಿ.
ಆದಷ್ಟು ಅವ್ರ ಹತ್ರ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡಿ. ಅಮ್ಮ ಶಾಂತವಾಗಿದ್ರೆ ನಮಗೂ ಏನು ಹಾನಿಯಾಗೋದಿಲ್ಲ ಎಂದು ಹೇಳಿ ಆ ಮಕ್ಕಳೆಲ್ಲ ಅವರಿಗಿಷ್ಟ ಆಗೋ ರೀತಿ ನಟಿಸ್ತಾರೆ. ಹಾಗಾಗಿ ತಾಯಿ ಕೂಡ ಮಕ್ಕಳೇನೇ ಹೇಳಿದ್ರು ನಂಬ್ತಾ ಅವರಿಗಿದ್ದ ಮತ್ತೊಂದು ಜಮೀನನ್ನು ಮಾರೋದಕ್ಕೂ ಒಪ್ಪುತ್ತಾರೆ. ಅದನ್ನು ಮಾರೋದಕ್ಕೆ ಅವರ ತಾಯಿಗೆ ಇಷ್ಟ ಇಲ್ಲದಿದ್ರು ಇಲ್ಲದೆ ಇರೋ ಮಾತುಗಳನ್ನ ಹೇಳಿ ತನ್ನ ತಾಯಿ ನಂಬೋ ಹಾಗೆ ಮಾತನಾಡಿ ಕೊನೆಗೂ ಆ ಜಮೀನನ್ನು ಕೂಡ ಮಾರಿಸ್ಬಿಡ್ತಾರೆ. ಇದೆಲ್ಲ ನಡೆದು ತಿಂಗಳುಗಳು ಕಳೆದವು. ರೇಣುಕಾ ದೇವಿ ಮಗಳ ಮದುವೆಯ ವಿಚಾರ ಮನೆಯಲ್ಲಿ ಮಾತನಾಡ್ತಾ ಮಕ್ಕಳನ್ನ ಮುಂದಿಟ್ಕೊಂಡು, ನೋಡಪ್ಪ, ಈಗಾಗ್ಲೇ ನಿನ್ನ ತಂಗಿಗೆ ಹುಡುಗ ನೋಡಿದ್ದೇವೆ. ಎಷ್ಟು ದಿನ ಅಂತ ಹೇಳಿ ಅವಳನ್ನ ಈ ರೀತಿ ಮನೇಲಿ ಇಟ್ಕೊಂಡಿರೋದಕ್ಕಾಗುತ್ತೆ? ಹೇಗೋ ಒಂದು ಸೈಡನ್ನ ಮಾರಿದ್ದೀವಿ. ಅದ್ರಲ್ಲಿ ನಿನ್ನ ತಂಗಿಗೂ ಭಾಗ ಇದೆ. ಅದನ್ನ ಕೊಟ್ಟು ಅದ್ಧೂರಿಯಾಗಿ ಮದ್ವೆ ಮಾಡ್ಬಿಟ್ರೆ ನಮ್ಮ ಜವಾಬ್ದಾರಿ ಎಲ್ಲ ಮುಗಿಯುತ್ತೆ ಎಂದಾಗ ಮಗ ಹೇಳ್ತಾನೆ, ಅಮ್ಮ, ಅವಳು ನಿನಗೆ ಮಾತ್ರ ಮಗಳಲ್ಲ, ನಮಗೂ ತಂಗಿನೇ. ನಮಗೂ ಅವಳ ಬಗ್ಗೆ ಕಾಳಜಿ ಇದೆ. ನಿನಗೇನು ವಯಸ್ಸಾಗ್ತಿದೆ, ಆದ್ರೆ ಜೀವನ ಪೂರ್ತಿ ಬದುಕಿ ಬಾಳೋಳು ಅವಳು. ಯಾವಾಗ ಬೇಕಾದ್ರೂ ಅವಳ ಭಾಗನ ಅವಳಿಗೆ ಕೊಡಬಹುದು ಬಿಡು. ಈಗ ಅಷ್ಟೊಂದು ಅರ್ಜೆಂಟ್ ಏನಿದೆ? ಅಷ್ಟಕ್ಕೂ ಅವಳೇನ್ ಇಲ್ಲೇ ಇರ್ತಾಳ? ಬೇರೆ ಮನೆಗೆ ಹೋಗೋದು. ಅಪ್ಪ ಇದ್ದಾಗೇನೋ ಹೇಳ್ತಿದ್ರು, ಹಾಗಂತ ಹೇಳಿ ಬೇರೆ ಮನೆ ಹೋಗೋ ಅವಳಿಗೆ ಈಗಲೇ ಅದನ್ನೆಲ್ಲ ಕೊಟ್ರೆ ಇನ್ನು ನಮ್ಮ ಜೀವನ ಹೇಗೆ ಎಂದಾಗ ತಾಯಿ ಕೋಪದಿಂದ ಹೇಳ್ತಾರೆ, ಅವಳ ಮದುವೆಗೆ ಎಷ್ಟು ಖರ್ಚಾಗುತ್ತೋ ನಾನ್ ಮಾಡ್ತೀನಿ. ಇದು ನನ್ನ ಗಂಡನ ಆಸ್ತಿ. ಅದನ್ನೆಲ್ಲ ಹೇಳೋ ಹಕ್ಕು ನಿಮಗಿಲ್ಲ. ನೀವು ಹೇಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು, ಅವಳು ಕೂಡ ನನ್ನ ಹೊಟ್ಟೆಯಲ್ಲೇ ಹುಟ್ಟಿರೋದು. ಅವಳಿಗೂ ಸರಿ ಸಮಾನವಾದ ಭಾಗವಿದೆ. ಅವಳು ಕೂಡ ನನ್ನ ಮಗಳೇ. ನನ್ನ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡ್ತೀನಿ, ನೋಡ್ತಾ ಇರಿ. ಅಮ್ಮ, ನೀನು ಅಗತ್ಯವಾಗಿ ಉತ್ಪ್ರೇಕ್ಷೆಗಳನ್ನ ಮಾಡ್ತಿದ್ದೀಯ ಅಷ್ಟೆ. ನೀನು ಎಲ್ಲ ನಂದೇ, ನಾನ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದೀಯ. ಆದ್ರೆ ಅದೆಲ್ಲ ನಿಂದಲ್ಲ. ಕಾನೂನಿನ ಬಗ್ಗೆ ನಿನ್ಗೇನು ಗೊತ್ತು ಎಂದ ತಕ್ಷಣ ಕೋಪದ ಭಾವನೆಯಿಂದ ತಾಯಿ ಹೇಳ್ತಾರೆ, ಹೌದಾ? ಹಾಗಾದ್ರೆ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ನನಗೂ ಸ್ವಲ್ಪ ಹೇಳ್ತೀಯಾ? ಅಮ್ಮ, ತಂದೆ ಹೋದ ಮೇಲೆ ಅವರ ಆಸ್ತಿ ಎಲ್ಲ ಅವರ ಗಂಡು ಮಕ್ಕಳಿಗೆ ಸೇರುತ್ತೆ. ನಮ್ಮ ಪರ್ಮಿಷನ್ ಇಲ್ಲದೆ ನೀನು ನಮ್ಮ ಆಸ್ತಿಯನ್ನ ಯಾರಿಗೂ ಕೊಡುವ ಹಾಗಿಲ್ಲ. ತಕ್ಷಣ ತಾಯಿ, ಹೌದಾ? ಹಾಗಾದ್ರೆ ವಯಸ್ಸಾಗಿರೋ ಹೆತ್ತ ತಾಯಿಗೆ ಗಂಡು ಮಕ್ಕಳು 3 ಹೊತ್ತು ಅನ್ನ ಹಾಕಿದ್ದನ್ನ ತಿಂದುಕೊಂಡು ಮೂಲೆಯಲ್ಲಿ ನಿಮ್ಮ ಹತ್ರ ಬಿದ್ದಿರ್ಬೇಕಾ? ಈ ಆಸ್ತಿ ನನ್ನದು, ನಿಮ್ಮದಲ್ಲ. ಅಮ್ಮ, ಅಪ್ಪ ಹೋದ ಮೇಲೆ ಅದು ನಮ್ಮದಾಗುತ್ತೆ, ನಿನ್ನದಲ್ಲ. ನಿನಗಿದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ಕುಣಿಯುತ್ತಿದ್ಯಾ ಅಷ್ಟೇ ಎಂದಾಗ ಕೋಪದಿಂದ ತಾಯಿ ಹೇಳ್ತಾರೆ, ಆ ಕಾನೂನು ಬಗ್ಗೆ ನನಗ್ ಗೊತ್ತಿಲ್ಲ. ನಿಮ್ಮ ತಂದೆ ನನ್ನನ್ನ ಮದುವೆಯಾದಾಗ ಯಾವ ದೊಡ್ಡ ಶ್ರೀಮಂತರಾಗಿರ್ಲಿಲ್ಲ. ನಾನು ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಈ ಮನೆಯನ್ನ ಕಟ್ಟಿಸಿರೋದು. ಈ ಮನೆ, ಈ ಆಸ್ತಿ ಮಾಡೋದಕ್ಕೆ ನೀವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಲ್ಲ. ನಿಮ್ಮನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ನಿಮ್ಮ ಕಾಲ ಮೇಲೆ ನಿಮ್ಮನ್ನ ನಿಲ್ಸಿದ್ದಕ್ಕೆ ವಯಸ್ಸಾದ ಮೇಲೆ ಈ ತಾಯಿಗೆ ಒಳ್ಳೆ ಬಹುಮಾನನ ಕೊಡ್ತಿದ್ದೀರಾ. ನಮ್ಮ ಇಡೀ ಜೀವನವನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ವಿ. ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸಂತೋಷವನ್ನ ತ್ಯಾಗ ಮಾಡಿ ಮಕ್ಕಳು ಏನೇ ಹೇಳಿದ್ರು ಎಲ್ಲವನ್ನೂ ಸಹಿಸಿಕೊಂಡು ಬರ್ತಿದ್ರಿ. ಈಗ ನಾವ್ ಹಾಕಿರೋ ಮರದಲ್ಲಿ ನಮಗೆ ನೆರಳು ಸಿಕ್ತಿಲ್ಲ ಅಂತಂದ ಮೇಲೆ ಅಂತಹ ಮಕ್ಕಳು ಇದ್ದು ಪ್ರಯೋಜನ ಏನು ಎಂದು ಹೇಳಿ ದುಃಖದಿಂದ ಅಲ್ಲಿಂದ ಎದ್ದು ರೂಮಿಗೆ ಹೊರಟೋಗ್ತಾರೆ. ಅವರ ಜೀವನದಲ್ಲಿ ಇದೇ ಮೊದಲ ಬಾರಿ ಅವರು ಹೆತ್ತ ಮಕ್ಕಳೇ ಅವರನ್ನ ಹೀಯಾಳಿಸುತ್ತಿದ್ದಾರೆ. ಅವರ ಹಂಬಲದ ತಾಯ್ತನ ಶಾಪವಾಗಿ ಮಾರ್ಪಡುತ್ತೆ. ಅವರು ತನ್ನ ಇಡೀ ಜೀವನದ ತಾಯ್ತನವನ್ನು ಕಿರೀಟವೆಂದು ಪರಿಗಣಿಸುತ್ತಿದ್ರು. ಅವರ ಮಕ್ಕಳ ಮೇಲೆ ತನ್ನ ಎಲ್ಲಾ ಆಸೆಗಳನ್ನ ಅರ್ಪಿಸುವ ಮೂಲಕ ತಾನು ಧನ್ಯಳೆಂದು ಪರಿಗಣಿಸುತ್ತಿದ್ರು. ಇವತ್ತು ಅವರಿಗೆ ಅದೆಲ್ಲವೂ ಬೆಂಕಿಯ ಗುಂಡಿಯಲ್ಲಿ ಅವರ ಈ ಜೀವನವೆಲ್ಲ ಸುಟ್ಟು ಹೋಯ್ತೇನೋ ಅನಿಸ್ತಿತ್ತು. ಇದೇ ಯೋಚನೆಯಲ್ಲಿ ಮಂಚದ ಮೇಲೆ ದಿಂಬಿನ ಮೇಲೆ ತಲೆ ಇಟ್ಟು ಮಲಗಿದಾಗ ಅವರ ಹೃದಯ ಭಾರವಾಗ್ತಿದೆ ಎಂದು ಅವರಿಗೆ ಅನಿಸೋದಕ್ಕೆ ಶುರುವಾಗುತ್ತೆ. ತನ್ನ ಗಂಡ ಹೋದ ಮೇಲೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನನಗೆ ಶತ್ರುಗಳಾಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅನ್ನೋ ಯೋಚನೆಗೆ ಜಾರ್ತಾರೆ. ತನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಮಕ್ಕಳೇ ಇವತ್ತು ತನ್ನ ಹೆತ್ತ ತಾಯಿಯ ಹೃದಯವನ್ನ ಈ ರೀತಿ ನೋಯಿಸ್ತಿದ್ದಾರೆ. ಈಗ ಆ ಮನೆಯಾಗಿರ್ಲಿಲ್ಲ. ಅವರಿಗೆ ಅದೊಂದು ರೀತಿ ನರಕದ ರೀತಿ ಅನಿಸ್ತಿತ್ತು. ತಾಯಿ ಅನ್ನುವ ಮರ್ಯಾದೆ ಇಲ್ಲದೆ ಹಾಕಿದ್ದನ್ನ ತಿಂದು ಕಸದ ಹಾಗೆ ನೋಡುತ್ತಿದ್ದ ಅವರಿಗೆ
ಆ ಮನೆ ಮುಳ್ಳಿನ ಹಾಗೆ ಚುಚ್ಚುವುದಕ್ಕೆ ಶುರುವಾಗುತ್ತೆ. ಆದ್ರೆ ಅವರಿಗೂ ಇದನ್ನೆಲ್ಲ ಅನುಭವಿಸುವುದನ್ನ ಬಿಟ್ಟರೆ ಬೇರೆ ದಾರಿ ಕೂಡ ಇರ್ಲಿಲ್ಲ. ಮಾಡೋದಕ್ಕಾದ್ರೂ ಏನಾಗ್ತಿತ್ತು? ಮನೆ ಬಿಟ್ಟು ಹೋದ್ರೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳುತ್ತಿಲ್ಲೇನೋ ಅಂತ ಮನೆ ಮರ್ಯಾದೆ ಏನಾಗುತ್ತೋ ಏನೋ. ಮನೆ ಬಿಟ್ಟು ಹೋದ್ರೆ ಪ್ರಪಂಚ ಏನ್ ಹೇಳೋದಿಲ್ಲ. ಗಂಡು ಮಕ್ಕಳನ್ನ ಇಟ್ಕೊಂಡು ವಯಸ್ಸಾದ ತಾಯಿಯನ್ನ ಹೇಗೆ ಮನೆಯಲ್ಲಿ ಸಾಕಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮನೆಯ ಮರ್ಯಾದೆನೇ ಹೋಗೋದು. ಇದನ್ನೆಲ್ಲ ನೋಡಿದ ಅವರು ಗೌರವದಿಂದ ಇದ್ದ ಇವರ ಮನೆ ಹೇಗೆ ಭೇದಿಸಲಾಗಿದೆ ಅಂತ ಹೇಳಿ ಜನ ನೋಡಿ ಅನ್ನಾಗಿದ್ದಾರೆ. ಇಲ್ಲ, ಆ ಅವಮಾನ ಈ ನೋವಿಗಿಂತ ತುಂಬಾ ಹೃದಯ ಕಿವಿಚೋ ಹಾಗಿರುತ್ತೆ. ಆಗಿನಿಂದ ಉಳಿಸಿಕೊಂಡು ಬಂದ ಮನೆ ಮರ್ಯಾದೆಯನ್ನ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಹೌದು, ಈಗ ಕಾಲ ಬದಲಾಗಿದೆ. ಮನೆಯ ಹೊಸ ಸಂದರ್ಭಗಳಿಗೆ ಹೊಂದಿಕೊಂಡು ಹೋಗಲೇಬೇಕು. ಇಲ್ಲಿಯವರೆಗೂ ನಾನು ಈ ಮನೆಗೆ ತಾಯಿಯಾಗಿ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಹೋಗ್ತಿದ್ದೆ. ಆದ್ರೆ ಈಗ ಈ ಮನೆಯಲ್ಲಿ ಕೇವಲ ನಾನು ಗುಲಾಮಳಾಗಿ ಇರ್ಬೇಕಷ್ಟೇ ಎಂದು ಹೇಳಿ ದುಃಖದಿಂದ ಅವರ ಪರಿಸ್ಥಿತಿಯನ್ನ ನೆನಪಿಸಿಕೊಂಡು ಬಹಳ ಹೊತ್ತು ಕಣ್ಣೀರು ಹಾಕ್ತಾ ಕುಳಿದು ಬಿಡ್ತಾರೆ. ಇದೇ ಯೋಚನೆಯಲ್ಲಿ ರಾತ್ರಿ ಕಳೀತಾರೆ. ಮನೆಯ ಹೊಸ ಪದ್ಧತಿ ಜೊತೆಗೆ ಅವರ ಮುಂಜಾನೆ ಶುರುವಾಗುತ್ತೆ. ಅವರ ಮಾನಸಿಕ ಸ್ಥಿತಿ ಕೂಡ ಇಡೀ ರಾತ್ರಿ ಬದಲಾಗಿ ಹೋಗಿರುತ್ತೆ. ಆದರೆ ಅಷ್ಟೊತ್ತಿಗೆ ಮನೆಯಲ್ಲಿ ಯಾರು ಕೂಡ ಎದ್ದಿರೋದಿಲ್ಲ. ಮನೆಯ ಹೊರಗೆ ಬಂದು ಪೊರಕೆಯನ್ನ ಇರಿದು ಅಟ್ಟಿ ಗುಡಿಸುವುದಕ್ಕೆ ಶುರು ಮಾಡ್ತಾರೆ. ವಯಸ್ಸಾದ ಅವರಿಗೆ ಆ ಚಳಿ ತುಂಬಾ ಹಾನಿಕರವಾಗಿತ್ತು. ಆದರೆ ಆ ದಿನಗಳು ಇನ್ನೂ ಕಳೆದು ಹೋಗಿರುತ್ತೆ. ಪರಿಸ್ಥಿತಿ ಅವರನ್ನ ಪೂರ್ತಿಯಾಗಿ ಬದಲಾಗಿಸಿ ಬಿಟ್ಟಿರುತ್ತೆ. ಗುಡಿಸಾದ್ಮೇಲೆ ಅವರು ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಮಕ್ಕಳೆಲ್ಲ ಎದ್ದಿರ್ತಾರೆ. ಸೊಸೆಯಂದಿರು ಎದ್ದರು. ಚಳಿಯಿಂದ ನಡುಗುತ್ತಾ ಕೆಲಸ ಮಾಡುತ್ತಿರುವ ವೃದ್ಧೆಯನ್ನು ಎಲ್ಲರೂ ನೋಡಿದ್ರು. ಯಾರೊಬ್ಬರು ಬಂದು ಅವ್ರ ಹತ್ರ, ಅಮ್ಮ, ನೀನ್ ಯಾಕೆ ಇಷ್ಟು ಚಳಿಯಲ್ಲಿ ಈ ಕೆಲಸನ ಮಾಡ್ತಿದೀಯ ಅಂತ ಹೇಳಿ ಏನನ್ನು ಕೇಳೋದಿಲ್ಲ. ಆ ತಾಯಿಯ ಈ ಅವಮಾನ ಅವರಿಗೆ ಸಂತೋಷ ತರ್ತಿತ್ತು. ಈಗ ಅಂದಿನಿಂದ ಆ ತಾಯಿಯ ದಿನಚರಿ ಮನೆಯ ಕೆಲಸದಿಂದ ಶುರುವಾಗ್ತಿತ್ತು. ಮನೆಯ ಎಲ್ಲ ವ್ಯವಹಾರಗಳಿಂದ ದೂರ ಇರ್ತಿದ್ರು. ಅವರ ಮುಖದಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿರುತ್ತೆ. ಇದರ ಪ್ರಕಾರ ಅವರ ಅಂದುಕೊಂಡ ಹಾಗೆ ಅವರ ಮಗಳ ಮದುವೆಯನ್ನ ಮಾಡುವ ನಿರ್ಧಾರವನ್ನ ಮಾಡಿ ಹುಡುಗನ ಕಡೆಯವರಿಗೆ ಕರೆ ಮಾಡಿ ಮದುವೆಯನ್ನ ನಿಶ್ಚಯಿಸ್ತಾರೆ. ಹುಡುಗನ ಕಡೆಯವರು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಮದುವೆಗೆ ಒಪ್ಪಿಕೊಂಡ್ರು. ದಿನಾಂಕ ನಿಗದಿಯಾಯಿತು. ಕೊನೆಗೂ ಮದುವೆಯಾಗಿ ಮಗಳು ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಭಾರವಾದ ಮನಸ್ಸಿನಿಂದ ಮಗಳಿಗೆ ಮದುವೆ ಮಾಡಿ ಕೊಡಬೇಕು. ಆ ತಾಯಿಯ ಮನಸ್ಸಿನಲ್ಲಿ ದುಃಖ ಇನ್ನಷ್ಟು ಹೆಚ್ಚಾಗುತ್ತೆ. ಆದರೆ ಅವರ ಗಂಡು ಮಕ್ಕಳಿಗೆ ಮಾತ್ರ ಅವರ ಮೇಲಿದ್ದ ಭಾರ ಕಡಿಮೆ ಆಯಿತು ಅನ್ನೋ ಸಂತೋಷ ಅವರಲ್ಲಿ ಉಕ್ಕಿ ಬರ್ತಿತ್ತು. ಮಗಳ ಮದುವೆಯಲ್ಲಿ ತಾಯಿ ಯಾವುದರಲ್ಲೂ ಹಸ್ತಕ್ಷೇಪ ಮಾಡುತ್ತಿರ್ಲಿಲ್ಲ. ಅವರ ಮಗಳಿಗೆ ಯಾರ್ಯಾರು ಏನು ಉಡುಗೊರೆಗಳನ್ನ ಕೊಟ್ಟು ಏನು ಬಂತು ಹಾಗೂ ಮಕ್ಕಳು ಇದರ ಬಗ್ಗೆ ಮಾತಾಡುವುದಕ್ಕೂ ಬಂದ್ರು ಅವರು ಮಕ್ಕಳಿಗೆ ಹೇಳ್ತಿದ್ರು, ಮಗನೇ, ನೀನೇನು ಕೆಲಸ ಮಾಡಿದ್ರು ಒಳ್ಳೇದನ್ನೇ ಮಾಡ್ತೀಯ, ಅದರಲ್ಲಿ ನನ್ನನ್ನು ಕೇಳುವುದೇನಿದೆ ಎಂದು ಹೇಳಿ ಸುಮ್ಮನಾಗ್ಬಿಡ್ತಿದ್ರು. ಇನ್ನೇನು ಮಗಳಿಗೆ ತಾಳಿ ಕಟ್ಟುವ ಸಮಯ ಹತ್ತಿರ ಬರ್ತಾ ಇರುತ್ತೆ. ತಾಯಿ ಮಗಳನ್ನ ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಮದುವೆಯನ್ನ ಈ ರೀತಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇರುವ ಒಬ್ಬ ಮಗಳಿಗೆ ಮದುವೆ ಅದ್ಧೂರಿಯಾಗಿ ಮಾಡ್ಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಆದ್ರೆ ನನ್ನ ಈ ಗಂಡು ಮಕ್ಕಳು ಮಾಡಿರುವ ಕೆಲಸಕ್ಕೆ ಇವತ್ತು ನಾನು ನಿನ್ನನ್ನು ಈ ರೀತಿಯಾಗಿ ಮದುವೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡು, ನನ್ನ ಹತ್ರ ಈ ಒಡವೆಗಳಿದೆ, ಇದನ್ನ ನೀನು ಎತ್ಕೊಂಡು ಹೋಗು. ಇಷ್ಟು ದಿನದಿಂದ ಅವರ ಹತ್ರ ಇದ್ದ ಈ ಒಡವೆಯ ಬಗ್ಗೆ ಅವರು ಯಾರ ಬಳಿಯೂ ಹೇಳಿರ್ಲಿಲ್ಲ. ಅವರ ಮಕ್ಕಳು ಅವರಿಗೆ ಮಾಡಿದ ಮೋಸವನ್ನ ಬಹುಶಃ ಮಗಳು ಕೂಡ ಅರ್ಥ ಮಾಡಿಕೊಂಡಿರ್ತಾಳೆ ಅನ್ಸುತ್ತೆ. ಹಾಗಾಗಿ ಅವಳು ತನ್ನ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ, ಅಮ್ಮ, ಈ ಒಡವೆಗಳನ್ನೆಲ್ಲ ನನಗೆ ಬೇಡ ಅಮ್ಮ. ಇದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕು. ಇದನ್ನ ಇಟ್ಕೊಳ್ಳಿ ಅಮ್ಮ. ಈ ಮನೆಯಲ್ಲಿ ನೀನು ಇನ್ನು ಯಾವ ರೀತಿಯ ಕಷ್ಟಗಳನ್ನ ಎದುರಿಸ್ಬೇಕು ಗೊತ್ತಿಲ್ಲ ಎಂದಾಗ ಮಗಳು ಮಾತನಾಡಿದ್ದನ್ನ ಕೇಳಿ ತಾಯಿ ಏನೋ ಹೇಳೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅವನ ಮಗ ಬಂದು, ಏನು ಮಾಡ್ತಾ ಇದ್ಯಾ ನೀನು? ಅಲ್ಲಿ ತಾಳಿ ಕಟ್ಟುವುದಕ್ಕೆ ಮುಹೂರ್ತ ಮೀರ್ ಹೋಗ್ತಿದೆ, ಬೇಗ ಬಾ, ಎಲ್ಲರೂ ಕಾಯ್ತಿದ್ದಾರೆ. ಮತ್ತೆ ಇಲ್ಲಿಗೆ ಬರ್ತೀಯ ತಾನೆ? ಆಗ ಬೇಕಾದ್ರೆ ಲೆಕ್ಕಾಚಾರದ ಬಗ್ಗೆ ಮಾತಾಡ್ಕೊ
ಎಂದು ಹೇಳಿದ್ದನ್ನ ಕೇಳಿದ ತಾಯಿಗೆ ಗಾಯದ ಮೇಲೆ ಉಪ್ಪನ್ನು ಹಾಕಿದ ಹಾಗನಿಸ್ತಿತ್ತು. ಮಗಳೇ, ಆ ದೇವರು ನಿನಗೆ ದೀರ್ಘ ಆಯುಷ್ಯ ಕೊಡಲಿ, ಗಂಡನ ಮನೆಯಲ್ಲಿ ಸುಖವಾಗಿರು ಎಂದು ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ಕೊನೆಗೂ ಮಗಳ ಮದುವೆಯಾಗಿ ಅವಳು ಗಂಡನ ಮನೆಗೆ ಸೇರ್ತಾಳೆ. ಮಗಳ ಮದುವೆಯಾಗಿ 9 ತಿಂಗಳು ಕಳೆದಿರುತ್ತೆ. ರೇಣುಕಾ ದೇವಿಯವರು ಆ ಮನೆಯಲ್ಲಿ ಒಬ್ಬ ಭಿಕ್ಷುಕಿಯಾಗಿ ವಾಸ ಮಾಡುತ್ತಿರ್ತಾರೆ. ಆ ಮನೆಯಲ್ಲಿ ಯಾವ ವಸ್ತುವಿನಿಂದಾನೂ ಅವರಿಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಆ ಮನೆಯಲ್ಲಿರ್ತಾರೆ. ಸಾವು ಬರುವವರೆಗೂ ಬದುಕಿರಬೇಕು ಅನ್ನೋದು ಮಾತ್ರ ಅವರಿಗೆ ಅರಿವಾಗ್ತಾ ಇರುತ್ತೆ. ಯಾವುದೇ ರೀತಿ ಸಂತೋಷ ಹಾಗೂ ದುಃಖ ಅನ್ನೋದು ಅವರಿಗೆ ಅರಿವು ಕೂಡ ಆಗ್ತಿರ್ಲಿಲ್ಲ. ಅವರ ಈ ಪರಿಸ್ಥಿತಿಯಿಂದಾಗಿ ಅವರಿಗೆ ಟೈಫಾಯ್ಡ್ ಜ್ವರ ಅಟ್ಯಾಕ್ ಆಗಿರುತ್ತೆ. ಇದರಿಂದಾಗಿ ಅವರ ಪರಿಸ್ಥಿತಿ ತುಂಬಾ ಕೆಟ್ಟೋಗಿತ್ತು. ತಿಂಗಳಿನಿಂದ ಟೈಫಾಯ್ಡ್ ಜ್ವರದಿಂದ ಹಾಸಿಗೆ ಇಳಿದಿರುವ ಅವರನ್ನ ನೋಡಿದ ಗಂಡು ಮಕ್ಕಳು ಅವರ ಬಳಿ ಇದ್ದ ಕೆಲವು ಒಡವೆ ಹಾಗೂ ಅವರ ಹೆಸರಿನಲ್ಲಿದ್ದ ಆ ಮನೆಯೆಲ್ಲ ಅವರ ಹೆಸರಿಗೆ ಮಾಡಿಕೊಳ್ಳುವುದಕ್ಕಂತ ಹೇಳಿ ತಾಯಿಯ ಬಳಿ ಹೋಗಿ, ಅಮ್ಮ, ನೀನಿರುವವರೆಗೂ ಈ ಮನೆ ಪೇಪರ್ ಮೇಲೆ ಸೈನ್ ಮಾಡು, 3 ಜನ ಹಂಚ್ಕೊಳ್ತೀವಿ ಎಂದಾಗ ತಾಯಿ ಹೇಳ್ತಾರೆ, ನಿಮ್ಮಂತಹ ಗಂಡು ಮಕ್ಕಳನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ನಪ್ಪ. ಹೆತ್ತ ತಾಯಿಗಿದ್ದ ಈ ಆಸ್ತಿ ಅಂತಸ್ತು ಜಾಸ್ತಿ ಆಗೋಯ್ತಾ? ಇವತ್ತು ನಾನು ಸಾಯುವ ಸ್ಥಿತಿಗೆ ಬಂದಿದ್ದೀನಿ. ನಿಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಈಗಾಗಲೇ ಮೋಸದಿಂದ ಎಲ್ಲವನ್ನ ದೋಚಿಕೊಂಡು ನನ್ನನ್ನ ಭಿಕಾರಿ ಮಾಡಿದ್ರಿ. ನನ್ನ ಸ್ವಂತ ಮಕ್ಕಳು ಇಂತಹ ಕೆಲಸ ಮಾಡಿದ್ರ ಅನ್ನೋದನ್ನ ಈ ಕ್ಷಣಕ್ಕೂ ನನಗೆ ನಂಬೋದಕ್ಕಾಗ್ತಿಲ್ಲ. ಆದ್ರೂ ನೀವು ಇಷ್ಟೆಲ್ಲ ಮಾಡಿದ್ರು ನಾನು ಯಾಕೆ ಇಂತಹ ಮೋಸ ಮಾಡಿದ್ರಿ ಅಂತ ನಾನು ಕೇಳಲಿಲ್ಲ. ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನೋದು ಮಾತ್ರ ನಾನು ಬಯಸ್ತಿದ್ದೆ. ಅದನ್ನೇ ತಾಯಿ ಪ್ರೀತಿ ಅನ್ನೋದು. ಆದ್ರೆ ಮಕ್ಕಳಾಗಿ ನೀವು ಮಾಡಿದಾದ್ರೂ ಏನು? ಹೆತ್ತ ತಾಯಿಗೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ದ್ವೇಷ ಇದೆ ಅಂತ ಗೊತ್ತಾದ್ಮೇಲೆ ನಿಮ್ಮಂತಹ ಮಕ್ಕಳು ಇದ್ರೆ ಎಷ್ಟು, ಸತ್ರೆ ಎಷ್ಟು? ನಿಮ್ಮ ಹತ್ರ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋಲ್ಲ. ನಾನಿನ್ನು ಎಷ್ಟು ದಿನ ಉಳಿತೀನೋ ಏನೋ ನನಗೆ ಗೊತ್ತಿಲ್ಲ. ಆದ್ರೂ ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯಗಳನ್ನೆಲ್ಲ ನಾನು ಮಾಡಿದ್ದೇನೆ. ಇನ್ನು ಈ ಮನೆ ಹಾಗೂ ಒಡವೆ ಬಗ್ಗೆ ಮಾತಾಡೋದಾದ್ರೆ, ನನ್ನ ಹತ್ರ ಇರೋ ಕೆಲವು ಒಡವೆಗಳೆಲ್ಲ ನನ್ನ ಮಗಳಿಗೆ ಸೇರುತ್ತೆ. ಇನ್ನ ಉಳಿದಿರೋ ಚಿಕ್ಕ ಪುಟ್ಟ ಆಸ್ತಿನೆಲ್ಲ ನಾನು ಅನಾಥಾಶ್ರಮಕ್ಕೆ ಬರ್ದಿದ್ದೀನಿ. ನಿಮಗೇನ್ ಸೇರಬೇಕೋ ಅದೆಲ್ಲ ಮೊದಲೇ ಸೇರಿದೆ. ಇದ್ರ ಮೇಲೆ ಯಾವ ಹಕ್ಕು ಇಲ್ಲ. ನಿಮಗೆ ಲಾಯರ್ ಪ್ರಕಾಶ್ ರಾಯ್ ಹತ್ರ ಇದ್ರ ಬಗ್ಗೆ ಮಾತಾಡಿ ವಿಲ್ ಮಾಡಿಸಿದ್ದೇನೆ. ನಿಮ್ಮ ತಂದೆ ಹೋದ ಮೇಲೆ ನನ್ನ ಗಂಡು ಮಕ್ಕಳೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅನ್ನೋದನ್ನ ನೀವು ನಿರೂಪಿಸ್ಬಿಟ್ರಿ. ಎಷ್ಟು ಜನ್ಮ ಹುಟ್ಟಿ ಬಂದ್ರೂ ತಾಯಿ ಋಣನ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಅನುಭವಿಸುತ್ತಿದ್ದದ್ದನ್ನು ನಾಳೆ ದಿನ ನೀವು ಕೂಡ ಅನುಭವಿಸ್ತೀರ. ನೋಡ್ರಪ್ಪ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನ ಅನಾಥವಾಗಿ ಬಿಡಬೇಡಿ. ನನ್ನ ಮಕ್ಕಳಾಗಿ ನೀವು ನನ್ನ ಕಾರ್ಯವನ್ನ ಮುಗಿಸ್ಬೇಕು. ಇದು ಒಂದನ್ನ ನಡೆಸಿಕೊಡಿ ಸಾಕು. ನೀವು ನನ್ನ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಎಂದು ತಾಯಿ ಹೇಳಿದ್ದನ್ನ ಕೇಳಿ ಮಕ್ಕಳು ಏನು ಹೇಳಕ್ಕಾಗದೆ ಆಶ್ಚರ್ಯಚಕಿತರಾಗಿ ನಿಂತು ಬಿಡ್ತಾರೆ. ಈ ಕೊನೆ ಮಾತನ್ನು ಹೇಳ್ತಾ ಮಲಗಿದ್ದಲ್ಲೇ ತನ್ನ ತಾಯಿ ಕಣ್ಣನ್ನ ಮುಚ್ಚಿಬಿಡ್ತಾರೆ. ಕೊನೆಗೂ ತಾಯಿ ಹೇಳಿದ ಹಾಗೆ ಅವರ ಕಾರ್ಯವನ್ನು ಮಕ್ಕಳೆಲ್ಲ ಸೇರಿ ಮಾಡಿದ ನಂತರ ಆ ಮನೆ ಅನಾಥಾಶ್ರಮಕ್ಕೆ ಸೇರಿ ಅವರ ತಾಯಿಯ ಬಳಿ ಇದ್ದ ಒಡವೆ ಎಲ್ಲ ಅವರ ಮಗಳಿಗೆ ಸೇರುತ್ತೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಒಂದು ಹೆಣ್ಣು ತಾಯಿಯಾದ ಮೇಲೆ ಮಕ್ಕಳಿಗಾಗಿಯೇ ತನ್ನ ಇಡೀ ಜೀವನವನ್ನ ಮುಡಿಪಾಗಿರ್ತಾಳೆ. ಆದರೆ ಅದೇ ತಾಯಿ ವಯಸ್ಸಾದ ಮೇಲೆ ಅವರ ಮಕ್ಕಳ ಪ್ರೀತಿಗಾಗಿ ಹಂಬಲಿಸ್ತಾ ಅವರ ಇಡೀ ಜೀವನವನ್ನ ಕಳೆದು ಬಿಡ್ತಾರೆ. ಎಷ್ಟೇ ಕಷ್ಟ ಬಂದರೂ ಹೆತ್ತ ತಂದೆ ತಾಯಿಯನ್ನು, ಅದರಲ್ಲೂ ವಯಸ್ಸಾಗಿರುವ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಮಕ್ಕಳಾಗಿ ನಮ್ಮದಾಗಿರುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.